ನಾವೆಲ್ಲರೂ ನಿಂತುಕೊಳ್ಳೋಣ. ದೇವರ ಸನ್ನಿಧಾನದ ನಾವು ಗೊತ್ತದವರಾಗಿ ಕೀರ್ತನೆಗಳು 67ನೇ ಕೀರ್ತನೆ ನಿಂತುಕೊಳ್ಳೋಣ. Let's stand up in the presence of the Lord. Let's take our Bibles to Psalms 67. ಕೀರ್ತನೆಗಳು 67. 7 ವಚನಗಳುಂಟು. 6 ವಚನ ನಾವು ಉತ್ತರಪತ್ರ ಓದಿಕೊಳ್ಳುವವರಾಗಿದ್ದೇವೆ. 7ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. 67ನೇ ಮೊದಲನೇ ವಚನ ನಮ್ಮ ಸಹೋದರರು ಗಂಡಸರು ಓದಬೇಕಾದ್ರೆ, 7ನೇ ವಚನ ಸಹೋದರಿಯರು ಹೆಂಗಸರು ಓದಬೇಕು. ಕೊನೆಯ ವಚನ 7ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. Well, going to read the Psalm 67 responsibly. Let's read the first verse by the brothers, second verse by the sisters, 7th verse together. 67ನೇ ಕೀರ್ತನೆ 1ನೇ ವಚನ. ದೇವರೇ ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ಇದರಿಂದ ಭೂಲೋಕದಲ್ಲಿ ನಿನ್ನ ಪಾಲನೆ ಮಾರ್ಗವು ಎಲ್ಲಾ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ದೇವರೇ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೀನು ಸಮಸ್ತ ದೇಶಗಳನ್ನು ನೀತಿಗಳ ದೇವರೇ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಭೂಮಿಯು ಬೆಳೆಯನ್ನು ಕೊಡುತ್ತದೆ. ದೇವರು ನಮ್ಮ ದೇವರೇ ನಮ್ಮನ್ನು ಆಶೀರ್ವದಿಸು. 7ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಆತನು ನಮ್ಮನ್ನು ಆಶೀರ್ವದಿಸು, ಆಮೆನ್. ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆಸೆ ಪಡುವ ದೇವನಾಗಿದ್ದಾನಂತೆ. ನಾವು ಬಂದಿರುವಂತಹ ಸಾನ್ನಿಧ್ಯ ಎಂತಹ ಸಾನ್ನಿಧ್ಯ ಅಂದ್ರೆ ಭಯಂಕರವಾದ ಯೇಸು ಕ್ರಿಸ್ತನು ನಮಗಾಗಿ ಪ್ರಸನ್ನ ಮುಖನಾಗಿ ಪ್ರೀತಿಯಿಂದ ನಮ್ಮ ನಡೆಸುವುದಕ್ಕಾಗಿ ಬಂದಿದ್ದಾನೆ. ಅಂತಹ ದೇವರ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ನಾವು ಒಂದು ಕ್ಷಣ ನಮ್ಮನ್ನ ಒಪ್ಪಿಸಿಕೊಟ್ಟವರಾಗಿ ನಿಮ್ಮನ್ನೇ ನೀವು ಒಪ್ಪಿಸಿಕೊಡಿದ್ದೀರಿ. ಏಸಪ್ಪನ ಕೇಳಿ, ಏಸಪ್ಪ ನೀನು ನನ್ನ ಸೈನ್ಯಾಗಿ ಕರ್ಕೊಂಡು ಬಂದಿದ್ದೀನಿ, ನಾನು ಸಂಪೂರ್ಣ ಹೃದಯದಿಂದ ನಿನ್ನ ಆರಾಧಿಸಬೇಕು ರಾಜ, ನಿನ್ನನ್ನೇ ನಾನು ರುಚಿಸಿ ನೋಡಬೇಕು ಏಸಪ್ಪ. ಎಲ್ಲ ತರವಾದ ಡೈವರ್ಷನ್ಸ್ ಅನ್ನ ಡಿಸ್ಟರ್ಬೆನ್ಸ್ ಅನ್ನ ತೆಗೆದಾಕು ಕರ್ತೇನೆ. ಹೌದು ಪ್ರಿಯರೇ, ದೇವರು ನಮ್ಮೊಂದಿಗಿದ್ದಾನೆ. ಆತನ ಆಸೆ ಪಡುವಂಥದ್ದು ನಾವು ಆತನ ಆರಾಧನೆ ಮಾಡಬೇಕೆಂದು, ನಾವು ಆತನ ಆರಾಧನೆ ಮಾಡುವಂತ ಜನಾಂಗವಾಗಿ, ಆತನ ಕರೆಯಲ್ಪಟ್ಟಂತ ಮಕ್ಕಳಾಗಿ ನಾವು ಆತನ ಸನ್ನಿಧಾನದಲ್ಲಿ ಪ್ರೀತಿಯಿಂದ ನಾವು ಆತನ ಆರಾಧನೆ ಮಾಡುವಂತೆ, ಪ್ರೀತಿಯಿಂದ ವಾಕ್ಯಗಳನ್ನ ಕೇಳುವಂತೆ ಈ ಒಂದು ಆರಾಧನೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ, ಸ್ತೋತ್ರಪ್ಪ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಪರಲೋಕ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಯೇಸಪ್ಪ, ಇದು ವಿಶೇಷವಾದ ಸಮಯದಲ್ಲಿ ಈ ಆರಾಧನೆಗೆ ನಮ್ಮ ಕರ್ಕೊಂಡು ಬಂದಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಬಾಳಿಂದಲ್ಲ, ಪರಾಕ್ರಮದಿಂದಲ್ಲ ಯೇಸಪ್ಪ, ನಿನ್ನ ಆತ್ಮದಿಂದಲೇ ನಾವು ಇದ್ದೇವೆ ಕರ್ತೇವೆ. ಹೌದು ರಾಜ, ನಾವು ಏನು ಅಲ್ಲ ನಿನ್ನ ಮುಂದೆ ಯೇಸಪ್ಪ. ನಾವು ಮನುಷ್ಯ ಮಾತ್ರ, ನರ ಪ್ರಾಣಿಗಳು ಕರ್ತ, ಆದ್ರೆ ನೀನಾದ್ರೂ ನಿನ್ನ ಅದ್ಭುತವಾದ ಪ್ರೀತಿಯಿಂದ ನಮ್ಮನ್ನು ಕರ್ಕೊಂಡು ಬಂದಿದ್ದಿ ಅಪ್ಪ ರಾಜ. ನಾವು ಸಭೆಯಾಗಿ ಸನ್ನಿಧಾನಕ್ಕೆ ಬಂದಿದ್ದೇವಪ್ಪ. ಈ ಆರಾಧನೆಯಲ್ಲಿ ಪ್ರತಿಯೊಂದು ಭಾಗದಲ್ಲಿಯೂ ನಾವು ಸಂಪೂರ್ಣ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನೀವು ನಮ್ಮನ್ನು ನಡೆಸಿಕೊಡು ಕರ್ತ, ನಿನ್ನ ಮಹಿಮೆಗಾಗಿ, ನಿನ್ನ ಒಂದು ಕರ್ತನೆ ಯೇಸಪ್ಪ ಆಶೀರ್ವಾದಕ್ಕಾಗಿ ನಮ್ಮನ್ನು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಪಿತನೇ, ಆಮೆನ್. Amen.
ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಬೇಕು. ಮೋಶೆ ಸಿನಾಯಿ ಬೆಟ್ಟದಲ್ಲಿ ದಶಾಜ್ಞೆಗಳನ್ನು ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ದೇವರು ಮೋಶೆಗೆ ಹೇಳಿದ್ರು, ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸು ತಮ್ಮನ್ನು ತಾವು ಶುದ್ಧಿಪಡಿಸಿಕೊಳ್ಳಲಿ, ತಮ್ಮ ಕುಟುಂಬದವರು ತಮ್ಮ ಎಲ್ಲಾ ಕಾರ್ಯಗಳನ್ನ, ತಮ್ಮ ಮನೆಗಳನ್ನ, ತಾವಿರುವಂತಹ ಸ್ಥಳಗಳನ್ನ ಎಲ್ಲವನ್ನ ಶುದ್ಧಿಪಡಿಸಿಕೊಳ್ಳಲಿ, ನಾನು ಅವರನ್ನ ಸಂಧಿಸಲಿಕ್ಕಿದ್ದೇನೆ ಎಂಬುದಾಗಿ. ಈ ದಿನ ದೇವರು ನಮ್ಮನ್ನ ಸಂಧಿಸಲಿಕ್ಕಿದ್ದಾನೆ, ನಮ್ಮನ್ನ ನಾವು ಶುದ್ಧಿ ಮಾಡಿಕೊಳ್ಳೋಣ. ದೇವರನ್ನ ಹೇಳಿ, ದೇವರೇ ಅಪ್ಪ, ನಿನ್ನ ಮುಂದೆ ಬರಲಿಕ್ಕೆ ನಮ್ಮನ್ನ ಯೋಗ್ಯರನ್ನಾಗಿ ನೀವು ಮಾರ್ಪಡಿಸಿರಿ ಸ್ವಾಮಿ. ಆರಾಧನೆಯ ಮೊದಲನೇ ಕ್ರಮ ನಾವು ದೇವರ ಮುಂದೆ ಹೋಗ್ಲಿಕ್ಕೆ ಯೋಗ್ಯರಾಗಬೇಕು. ನಾವು ಕೇಳುವೆ, ದೇವರಪ್ಪ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನ ತುಂಬಿಸಿರಿ ಸ್ವಾಮಿ. ಆತನ ಪ್ರಸನ್ನತೆ ನಮ್ಮ ಮೇಲೆ ಬರುವಾಗ ನಾವು ಯಾರೆಂಬುದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ನಾವೇನು ದೇವರಪ್ಪ, ದೇವರ ನಮ್ಮನ್ನ ಶುದ್ಧಿಪಡಿಸಿರಿ ಸ್ವಾಮಿ. ನಿನ್ನನ್ನು ಎದುರುಗೊಳ್ಳಲಿಕ್ಕೆ ಸ್ವಾಮಿ ನಮಗೆ ಸಹಾಯ ಮಾಡಿರಿ ಸ್ವಾಮಿ. ನಮ್ಮಲ್ಲಿರುವಂತ ಎಲ್ಲ ಬಲಹೀನತೆಗಳನ್ನ ತೆಗೆದಾಕ್ರಿ ಸ್ವಾಮಿ ಎಂಬುದಾಗಿ ಕೇಳುವೆ. ಸಭೆಯಾಗಿ ನಾವು ಕೇಳುವಾಗ ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಆಕಾಶಕ್ಕೆ ಭೂಮಿಗೆ ಎಷ್ಟು ದೂರವೋ ಅಷ್ಟು ದೂರ ನೀವು ಪಾಪಗಳನ್ನ ಮಾಡ್ಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ನಿನ್ನ ಪಾಪವು ಕಡು ಕೆಂಪಾಗಿದ್ರೆ ಅವುಗಳನ್ನ ಹಿಮದಂತೆ ಬೆಳ್ಳಗೆ ಮಾಡ್ಲಿಕ್ಕೆ ಆತನಿಗೆ ಶಕ್ತಿ ಇದೆ. ದೇವರೇ ನಮ್ಮನ್ನ ಶುದ್ಧಿಪಡಿಸಿರಿ ಸ್ವಾಮಿ. ನಿನ್ನ ಮುಂದೆ ನಿಂತುಕೊಳ್ಳುವಂತೆ ನಮ್ಮನ್ನ ಶುದ್ಧಿಪಡಿಸಿರಿ ಸ್ವಾಮಿ. ದೇವರೇ, ನಮ್ಮ ಜೀವಿತಗಳು ನಿನಗೆ ಗೊತ್ತಿದೆಯಲ್ಲ ಸ್ವಾಮಿ. ಅಪ್ಪ, ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿರಿ ಸ್ವಾಮಿ. ಹಾಲೆಲೂಯಾ, ಸ್ತೋತ್ರ ಕರ್ತನೆ. ನಿನ್ನ ಸಮ್ಮುಖವು ನನ್ನ ಮುಂದೆ ಸಾಗಲಿ. ನಿನ್ನ ಸಮ್ಮುಖವು ಎಲ್ಲರೂ ಸೇರಿ ಹಾಡುವೆ. ನಿನ್ನ ಪ್ರಸನ್ನತೆ ನಾವು ಬಯಸ್ತೇವೆ ರಾಜ. ನಿನ್ನ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿರಿ ದೇವರೇ. ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿರಿ. ಪವಿತ್ರಾತ್ಮನೇ, ನಮ್ಮ ಹೃದಯಗಳನ್ನ ಕದಲಿಸಿರಿ ಸ್ವಾಮಿ. ದೇವರೇ, ನೀನು ಮಾಡ್ಲಿಕ್ಕೆ ಶಕ್ತನು. ದೇವರ ಸಮ್ಮುಖದಲ್ಲಿ ನಾವು ಕುಳಿತುಕೊಂಡವರಾಗಿ ನಾವು ದೇವರನ್ನ ಸ್ತುತಿಸೋಣ. ಬೆಳಗ್ಗೆ ನಾನು ಚರ್ಚಿಗೆ ಬಂದ ಮೇಲೆ ಸಮುವೇಲನ ಪುಸ್ತಕವನ್ನ ಓದ್ತಾ ಇದ್ದಾಗ ಮನೆ ಕೂತ್ಕೊಂಡು ಓದ್ಬೇಕಾದ್ರೆ ಒಂದು ವಚನ ಓದಿದೆ. ದಾವೀದನು ತನ್ನ ಮಗನಿಗೋಸ್ಕರ 7 ದಿನ ಉಪವಾಸ ಮಾಡ್ತಾನೆ. ದೇವರು ಹೇಳಿರ್ತಾರೆ, ಈ ಮಗು ಸತ್ತೋಗುತ್ತೆ ಅಂತ. ಅವನು 7 ದಿನ ಉಪವಾಸ ಮಾಡಿ ಕೂಡ ಮಗು ಸತ್ತೋಗುತ್ತೆ. ಅಲ್ಲಿರುವಂತ ಅವನ ಸೇವಕರು ಅನ್ಕೊಂತಾರೆ, ಇವನು ಮಗು ಜೀವಂತವಾಗಿದ್ದಾಗ್ಲೇನೆ ಹೇಳಿದ್ರೆ ಅವನು ಸಮಾಧಾನ ಆಗ್ಲಿಲ್ಲ, ಮಗು ಸತ್ತೋಗಿದೆ ಅಂತ ಹೇಳಿದ್ರೆ ಇನ್ ಸಮಾಧಾನ ಆಗ್ತಾನ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅವ್ರು ಮಾತಾಡೋದು ದಾವೀದನ ಕಿವಿಗೆ ಬಿದ್ದು ಅವ್ರು ಕೇಳ್ತಾನೆ, ಮಗು ಸತ್ತೋಯ್ತಾ? ಅವ್ರು ಹೇಳ್ತಾರೆ, ಹೌದು ಮಗು ಸತ್ತೋಯ್ತು. ದಾವೀದನ ನೆಕ್ಸ್ಟ್ ಕಾರ್ಯ ಏನ್ ಗೊತ್ತಾ ಮಾಡ್ತಾನೆ? ಎದ್ದೊಳ್ತಾನೆ, ಸ್ನಾನ ಮಾಡ್ತಾನೆ, ದೇವಾಲಯಕ್ಕೆ ಹೋಗಿ ದೇವರನ್ನ ಆರಾಧನೆ ಮಾಡಿ ಬರ್ತಾನೆ. ನಾನು ತಿಳ್ಕೊಂಡಿದ್ದೇನು ಗೊತ್ತಾ? ಏನೇ ಪರಿಸ್ಥಿತಿ ಇದ್ರೂ ದೇವರನ್ನ ಆರಾಧನೆ ಮಾಡೋದನ್ನ ಮಾತ್ರ ಅವ್ನು ಬಿಟ್ಟು, ದುಃಖ ಪಡುವಂತ ಸಮಯದಲ್ಲಿ ಕೂಡ ಅವನು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಶಕ್ತನಾಗಿದ್ದ. ಇವತ್ತು ನಮ್ಮ ಜೀವಿತಗಳಲ್ಲಿ ಎಂತ ಪರಿಸ್ಥಿತಿ ಇದ್ರೂ ನಾವು ದೇವರನ್ನ ಆರಾಧನೆ ಮಾಡೋದನ್ನ ಕಲ್ತ್ಕೊಂಡ್ರೆ ನಮ್ಮ ಜೀವಿತವನ್ನ ದೇವರು ಜಯಪ್ರದವಾಗಿ ನಡೆಸುವಂತ ದೇವರಾಗಿದ್ದಾರೆ. ಆಮೆನ್. ನೋಡ್ರಿ, ಸತ್ಯವೇದದಲ್ಲಿ ಒಳ್ಳೆ ಅರಸನು ಅಂತ ಯಾರಾದ್ರೂ ಹೇಳ್ಬೇಕಂತ ಹೇಳಿದ್ರೆ ದಾವೀದನನ್ನ ಹೋಲಿಸಿ ನೋಡಿ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವ್ರು ಯಾವಾಗ್ಲೂ ದೇವರನ್ನ ಆರಾಧನೆ ಮಾಡ್ತಾರೆ. ಆರಾಧನೆಯಲ್ಲಿ ಬಲ ಇದೆ. ಆಮೇಲೆ ನೀವು ಪಕ್ಕದವ್ರಿಗೆ ಕೇಳ್ರಿ, ಎಲ್ಲ ಸಮಯದಲ್ಲಿ ನಾವು ದೇವರನ್ನ ಆರಾಧನೆ ಮಾಡೋಣ. ಎಲ್ಲ
ಸಮಯದಲ್ಲೂ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ. ಪಕ್ಕದವ್ರಿಗೆ ಹಂಗೆ ನೋಡಿ ಸ್ವಲ್ಪ ಸ್ಮೈಲ್ ಕೊಡ್ಬೇಕು, ಭಯ ಪಡ್ತಾ ಇದ್ದಾರೆ ಸ್ವಲ್ಪ ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕನ್ನಡ ತಟ್ಟಿ ದೇವರನ್ನ ಸ್ತುತಿಸಿ ಹಾಡೋಣ. ಕೃತಜ್ಞತಾ ಸ್ತುತಿ ಹಾಡು, ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಎಲ್ಲ ಕನ್ನಡ ತಟ್ಟುತ್ತಾ ಸೋಲುವಂತ ಸಮಯದಲ್ಲಿ ನಾವು ಸ್ತುತಿಯೊಡನೆ ಪ್ರಾರ್ಥಿಸಿದಾಗ ಏನಾಗುತ್ತೆ? ಆತ್ಮನ ಬಲ ಬರುತ್ತೆ. ಆತ್ಮನ ಬಲ ಬರುತ್ತೆ. ಮನುಷ್ಯನಿಗೆ ಇರುವಂತ ಬಲ ರೋಗ ಬಂದ್ರೆ ಸೋತೋಗ್ತೀವಿ. ಮನುಷ್ಯನಿಗೆ ಇರುವಂತ ಬಲ ಯಾರಾದ್ರೂ ನಮ್ಮನ್ನ ನಿಂದಿಸಿದ್ರೆ ನಾವು ಸೋತೋಗ್ತೀವಿ. ಮನುಷ್ಯನಿಗೆ ಇರುವಂತ ಬಲ ಯಾರಾದ್ರೂ ನಮ್ಮನ್ನ ಹೀಯಾಳಿಸಿ ಅವನ ಕೈಲಿ ಆಗಲ್ಲ ಅಂದ್ರೆ ನಾವು ಸೋತೋಗ್ತೀವಿ. ಆಗ ದೇವರ ಆತ್ಮನ ಬಲ ಬರುವಾಗ ಅದೆಲ್ಲವನ್ನ ಮೀರಿ ನಿಂತ್ಕೊಳ್ಳುವಂತ ಬಲವನ್ನ ದೇವರು ಕೊಡ್ತಾರೆ. ಆಮೆನ್, ಆಮೆನ್. ಅದಕ್ಕೋಸ್ಕರವಾಗಿ ದೇವರ ಬಲ ಕೇಳಬೇಕು. ದೇವರ ಬಲ ಇಲ್ಲದೆ ಇರುವಂತ ಮನುಷ್ಯನಿಗಿರುವಂತ ಬಲ ವ್ಯರ್ಥವಾದ.
ಅಲ್ವಾ? ವಾಕ್ಯ ಹೇಳುತ್ತೆ, ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ಬಂದು ನಿಂತರು ನನಗೇನು ಭಯ ಇಲ್ಲ. ಯಾಕೆ? ನಮ್ಮ ಜೊತೆಯಲ್ಲಿ ದೇವರ ಆತ್ಮನಿಂದ, ನಮ್ಮ ಜೊತೆಯಲ್ಲಿ ದೇವರ ಆತ್ಮನಿಂದ. ದಾವೀದನಿಗೆ ಅವತ್ತು ಅಷ್ಟು ಧೈರ್ಯ ಬಂದಿದ್ದು ಯಾವುದರಿಂದ? ದೇವರ ಆತ್ಮನಿಂದ. ಗಿದ್ಯೋನನಿಗೆ ದೇವರು ಧೈರ್ಯವನ್ನು ಕೊಟ್ಟರು ಯಾವುದರಿಂದ? ದೇವರ ಆತ್ಮನನ್ನು ಕೊಡೋದು. ಇವತ್ತು ದೇವರ ಆತ್ಮ ನಮ್ಮ ಮೇಲೆ ಬರ್ಬೇಕಾದ್ರೆ ನಮ್ಗೆ ಧೈರ್ಯ ಬರುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ದೇವರನ್ನ ಸ್ತುತಿಸಿ ಆಡೋಣ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ಎಲ್ಲ ಕರೆಗಳ ನಮಗೊಂದೇ ಒಂದು ಆಶ್ರಯ ಆದ ಯೇಸು ಸ್ವಾಮಿ ಮಾತ್ರ. ನಾವು ಮಾಡೋಣವೇ, ಆಶ್ರಯವೇ ನನ್ನ ಆಧಾರವೇ, ನಿನಗೆ ಆರಾಧನೆ
ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಂಡು ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಂಡವರಾಗಿ ನಾವು ದೇವರನ್ನು ಸ್ತುತಿಸೋಣ. ಅನೇಕ ಸಮಯಗಳಲ್ಲಿ ಅನೇಕ ದಿನಗಳಲ್ಲಿ ನಾವು ಅನ್ಕೊಂತೀವಲ್ಲ, ದೇವರು ನಮ್ಮನ್ನ ಕೈ ಬಿಟ್ಟಿದ್ದಾರೆ, ದೇವರು ನಮ್ಮ ಜೀವಿತಗಳಲ್ಲಿ ಈ ರೀತಿಯಾದ ತೊಂದರೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ನಾವು ದೇವರಿಗೆ ನಿನ್ನ ಬಲವನ್ನ ದಯಪಾಲಿಸಿಕೊಡ್ಲಿ ಸ್ವಾಮಿ. ಇರುವಂತ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ದೇವರಿನ ಬಲವನ್ನು ನಮಗೆ ದಯಪಾಲಿಸಿಕೊಡ್ರಿ ಸ್ವಾಮಿ. ಇದನ್ನ ದೇವರ ಸಮ್ಮುಖದಲ್ಲಿ ಬಂದಿರುವಂತ ನಾವು ದೇವರನ್ನ ಕೇಳುವ, ದೇವರೇ ಅಪ್ಪ, ನನ್ನಲ್ಲಿರುವಂತ ಬಲ ಸಾಲದು ಸ್ವಾಮಿ, ನಿನ್ನ ಕೃಪೆ ನಮಗೆ ದಯಪಾಲಿಸಿಕೊಡ್ರಿ. ಬಲಹೀನತೆಯಲ್ಲಿ ಆತನ ಬಲವು ನಮಗೆ ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ. ನಾವೇನು ದೇವರ ನಿನ್ನ ಬಲವನ್ನು ನಮಗೆ ದಯಪಾಲಿಸಿಕೊಡ್ರಿ, ನಿನ್ನ ಬಲವನ್ನು ನಮಗೆ ದಯಪಾಲಿಸಿಕೊಡ್ರಿ ಸ್ವಾಮಿ. ಈ ದಿನ ನಿನ್ನ ಆರಾಧಿಸಲಿಕ್ಕೆ ಬಂದಿರುವಂತ ನಮಗೆ ಅಪ್ಪ, ನಿನ್ನ ಆತ್ಮನಿಂದ ದೇವರೇ ನಮ್ಮನ್ನು ಅಭಿಷೇಕಿಸಿರಿ ಸ್ವಾಮಿ.
ದೇವರ ಸಮ್ಮುಖದಲ್ಲಿ ನಿಂತಿರುವಂತ ನಾವು ಒಂದು ಸಮಯದಲ್ಲಿ ಮೌನವಾಗಿದ್ದು ದೇವರು ನಮಗಾಗಿ ಮಾಡುವಂತ ಎಲ್ಲ ಕಾರ್ಯಗಳನ್ನ ನೆನೆಸಿಕೊಳ್ಳೋದು. ಅನೇಕ ಸಂದರ್ಭಗಳಲ್ಲಿ ದೇವರು ಮಾಡುವಂತ ಎಲ್ಲ ಕಾರ್ಯಗಳನ್ನ ನಾವು ಮರೆತು ಬಿಟ್ಟವರಾಗಿ ಲೋಕದಲ್ಲಿಗೆ ಮುಖ ಮಾಡಿ ನಾವು ಮನಸ್ಸುಗಳನ್ನು ಲೋಕದಲ್ಲಿ ತಿರುಗಿಸಿಕೊಂಡು ಅನೇಕ ಬಾರಿ ನಾವು ವೇದನೆ ಪಡ್ತಾ ಇರ್ತೇವೆ. ಅದು ಯಾವಾಗ ನಾವು ದೇವರ ಕಾರ್ಯಗಳನ್ನ ನೆನೆಸಿ ನೋಡ್ತೇವೋ ಲೋಕದಲ್ಲಿ ನಡೆಯುವಂತ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ದುಃಖಗಳಿಗೂ ದೇವರು ನಮಗೆ ಉತ್ತರವನ್ನು ಕೊಡುವಂತ ನಾವೆಲ್ಲರೂ ದೇವರು ಮಾಡುವಂತ ಎಲ್ಲ ಕಾರ್ಯಗಳನ್ನು ನೆನೆಸಿಕೊಳ್ಳೋಣ. ಆರಾಧನೆ ಅನ್ನುವಂಥದ್ದು ನಾನು ನೀನು ದೇವರನ್ನ ಎಷ್ಟು ಪ್ರೀತಿ ಮಾಡ್ತೇವೆ ಅದನ್ನು ತೋರಿಸಿಕೊಡ್ತದೆ. ಇವತ್ತು ವೈಯಕ್ತಿಕವಾಗಿ ನೀನು ನಾನು ದೇವರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೇವೆ. ಹೃದಯ ಅಂತರಾಳದಿಂದ ನಾವು ಹೇಳಲಿಕ್ಕಾಗುತ್ತಾ, ಏಸಪ್ಪ ನಾನು ನಿನ್ನ ಪ್ರೀತಿ ಮಾಡ್ತೇನೆ ಸ್ವಾಮಿ. ಲೋಕದಲ್ಲಿರುವಂತ ಎಲ್ಲವುಗಳಿಗಿಂತ ನಾನು ನಿನ್ನ ಪ್ರೀತಿ ಮಾಡ್ತೇನೆ ಸ್ವಾಮಿ. ದೇವರೇ ನಿನ್ನ ಫಲವನ್ನು ನಮಗೆ ದಯಮಾಡಿಸಿಕೊಂಡು ನಮ್ಮ ಜೀವಿತಗಳಲ್ಲಿ ನೀವು ಮಾಡುವಂತ ಎಲ್ಲ ಕಾರ್ಯಗಳಿಗಾಗಿ ನೀವು ವಂದನೆ ಸಲ್ಲಿಸ್ತೇವೆ ರಾಜ. ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು. ಸಭೆಯಾಗಿ ನಾವು ಹೇಳೋಣ, ದೇವರೇ ನಾವು ನಿಮ್ಮನ್ನ ಪ್ರೀತಿಸ್ತೇವೆ ಸ್ವಾಮಿ.
ಎಲ್ಲರೂ ಬಾಯಿಗಂತಿರುವ ದೇವರ ಸಮ್ಮುಖದಲ್ಲಿ ಸ್ತೋತ್ರ ಸಲ್ಲಿಸೋದು. ಆತನ ಹಾಗೆ ನಮ್ಮನ್ನ ಪ್ರೀತಿ ಮಾಡಿದವರು ಯಾರು ಇಲ್ಲ. ಆತ ನಮ್ಮಿಂದ ಕೇಳುವಂಥದ್ದು, ನನ್ನನ್ನ ಪ್ರೀತಿ ಮಾಡ್ತೀಯ ಮಗನೇ ಮಗನೇ. ಇದೇ ನಾವೇನು ದೇವರಪ್ಪ ನೀನು ಮಾಡುವಂತ ಎಲ್ಲ ಮೇಲುಗಳನ್ನು ನೆನೆಸಿ ನೋಡುವಾಗ, ದೇವರೇ ನಾನು ಕೊಡುವಂತ ಪ್ರೀತಿ, ನಾನು ಮಾಡುವಂತ ಪ್ರೀತಿಯಲ್ಲಿ ಯಾವುದಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ ಸ್ವಾಮಿ. ದೇವರೇ ನಮ್ಮನ್ನ ಉಗ್ರಾಚ ಪ್ರತಿದಿನವೂ ನಡೆಸ್ತಾ ಇದ್ದೀರಲ್ಲ ಸ್ವಾಮಿ. ದೇವರೇ ಭಯದ ಸನ್ನಿವೇಶದಲ್ಲಿ ಲೋಕ ಇರುವಾಗ ದೇವರೇ ನಮ್ಮನ್ನಾದ್ರೂ ಧೈರ್ಯ ಪಡಿಸಿ ಎಲ್ಲದರ ಮೇಲೆ ಜಯವನ್ನ ಕೊಟ್ಟಿದ್ದೀರಲ್ಲ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನ ಆರಾಧಿಸ್ತೇವೆ ರಾಜ. ನೀನೊಬ್ಬನೇ ದೇವರು ದೇವರೇ ಅಪ್ಪ, ನಿಮ್ಮನ್ನ ಆರಾಧಿಸ್ತೇವೆ ರಾಜ. ದೇವರೇ ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ನೀನೊಬ್ಬನೇ ಉನ್ನತನು ಸ್ವಾಮಿ. ಅದಕ್ಕಾಗಿ ನಿಮಗೆ ಆರಾಧನೆ.
ದೇವರೇ, ನಮ್ಮ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮನ್ನು ಆರಾಧಿಸ್ತೇವೆ ರಾಜ. ನಿನ್ನ ಸಿಂಹಾಸನದ ಮುಂದೆ ಅಡ್ಡ ಬಿದ್ದವರಾಗಿ ಹೇಳ್ತೇವೆ, ನೀನು ಪರಿಶುದ್ಧನು, ನೀನು ಪರಿಶುದ್ಧನು, ನೀನು ಪರಿಶುದ್ಧನಾಗಿದ್ದೀರಿ ಎಂಬುದಾಗಿ ದೇವರೇ ನಿಮ್ಮನ್ನು ಆರಾಧಿಸ್ತೇವೆ ರಾಜ. ಆಕಾಶವನ್ನ ದೇವರ ಸಿಂಹಾಸನವಾಗಿ ಮಾಡಿಕೊಂಡಿರುವಂತಹ ದೇವರೇ ನಿಮ್ಮನ್ನು ಆರಾಧಿಸ್ತೇವೆ ರಾಜ. ನೀವು ಉನ್ನತ ಅದ್ಭುತ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀವು ಉನ್ನತ ಅದ್ಭುತ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸಪ್ಪ, ನಿನ್ನ ಹಾಗೆ ಯಾರೂ ಇಲ್ಲ. ದೇವರೇ, ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಕೊಂಡಾಡ್ತೇವೆ ದೇವರೇ. ನೀ ನಮಗೆ ಕೊಡುವಂತೆ ಒಂದು ಭಾಗ್ಯಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ನೀವೇ ನಮ್ಮ ಶರಣನು ಸ್ವಾಮಿ, ನಿನ್ನನ್ನು ಸೇರಿಸ್ತೇವೆ ಅಪ್ಪ ದೇವರೇ. ನಮಗಾಗಿ ದೇವರೇ ನೀನು ಮಾಡಿದಂತ ಎಲ್ಲ ದೇವರ ತಳಿಗಳಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನಿಮಗೆ ವಂದನೆ ಸ್ವಾಮಿ ಅಪ್ಪ, ನಿಮಗೆ ವಂದನೆ ಸ್ವಾಮಿ ದೇವರೇ. ನಿನ್ನ ಪ್ರಸನ್ನತೆ ಹೀಗೆ ನಮ್ಮನ್ನು ನಡೆಸಲಿ ಸ್ವಾಮಿ. ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ದೇವರೇ ನಮ್ಮಲ್ಲಿ ನೀವು ವಾಸಿಸಿರಿ ಸ್ವಾಮಿ. ದೇವರೇ, ನಮ್ಮ ಹೃದಯಗಳಲ್ಲಿ ನೀವು ವಾಸಿಸಿರಿ. ಯೇಸುವಿನ ಹೆಸರಿನಲ್ಲಿ ಪಡೆಯಿರಿ. ಆಮೆನ್. ನಾವು ನಿಜವಾಗ್ಲೂ ಭಕ್ತಿವೇದಗಳನ್ನ ಹೊಸ ಒಡಂಬಡಿಕೆ ಪುಸ್ತಕ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ. Let's turn our Bible to Gospel according to John, chapter 6, verses 53 and 54. ನಾವೀಗ 53 ಮತ್ತು 54ನೇ ವಚನ ಒಟ್ಟಾಗಿ ಓದಿಕೊಳ್ಳುವರಾಗಿದೆ ಪ್ರಿಯರೇ. ಎಲ್ಲರೂ ಸತ್ಯವೇದಗಾನ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53 ಮತ್ತು 54 ತಿಳಿಸ್ಕೊಳ್ಳೋಣ ಎಲ್ಲರೂ. ಲೆಟ್ಸ್ ಎವ್ರಿವನ್ ಟೇಕ್ ದಿ ಬೈಬಲ್ ಟು ಜಾನ್ ಚಾಪ್ಟರ್ 6 ವರ್ಸಸ್ 53 and 54. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳುವರಾಗಿದೆ ಪ್ರಿಯರೇ. ಯೇಸು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಈ ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವರ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಎಡೆಯಲು. ಆಮೆನ್. ದೇವರ ಈ ವಾಕ್ಯವನ್ನು ಆಶೀರ್ವದಿಸಿ ಕೂತ್ಕೊಂಡವರಾಗಿ ಸಂಡೇ ಸ್ಕೂಲ್ ಮತ್ತು ಸಂಡೇ ಸ್ಕೂಲ್ ಹೋಗಬೇಕು. ಸಮಯ
ಈ ಚರ್ಚಿನ ಫ್ಯೂಚರ್ ಸಿಂಗರ್. ನೀವು ನೋಡ್ರೆ ಹಾಡು ಹೇಳ್ಬೇಕಾದ್ರೆ ಎಷ್ಟು ಗಂಭೀರವಾಗಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ. ಆದ್ರೆ ಹಾಡು ವರ್ಷಫಲ ಊದ್ಮೇಲೆ ಮಾಡ್ತಾರೆ ಗಲಾಟೆ ಅಂದ್ರೆ ಅಷ್ಟೇ ಸುಮ್ಮನೆ. ನಮ್ ದೊಡ್ಡವರು ಸಹ ಎಷ್ಟೊತ್ತಿ ನಮ್ಮ ಮಕ್ಳಿಗೆ ಹೇಳ್ತೀನಿ ಮೈಕ್ನ ಹತ್ರ ಇಟ್ಕೊಳ್ಳಿ ಬಾಯಿ ಹತ್ರ ಅಂತ, ದೂರ ಇಟ್ಕೊಂಡಿರ್ತಾರೆ. ಅದು ಅವ್ರು ನೋಡಿ ಎಷ್ಟು ಚೆನ್ನಾಗಿ ಬಾಯಿ ಹತ್ರ ಇಟ್ಕೊಂಡು ಆಟ ಆಡಿರ್ತಾರೆ. ದೇವರ ಒಂದು ದೊಡ್ಡ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದು ನಮ್ಮಿಂದಲ್ಲ ಪ್ರಿಯ, ಅದು ಏಸಪ್ಪ ಕೊಟ್ಟುವಂತ ಒಂದು ಕೃಪೆ ನಮ್ಮ ಸಭೆ. ದೇವರು ತಾನೇ ತನ್ನ ಒಂದು ರಾಜ್ಯಕ್ಕಾಗಿ ತನ್ನ ಒಂದು ಸಭೆಗಾಗಿ ದೇವರಿಗೆ ತಾಳಂತಿಗಳನ್ನ ಕೊಟ್ಟಿದ್ದಾರೆ. ಅದು ಉಪಯೋಗಿಸಲ್ಪಡಬೇಕಾಗಿರೋದು ದೇವರ ಮಹಿಮೆ ಮಾತ್ರ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆ ದಿನ ಆಚರಿಸಿಕೊಳ್ಳುವಂಥವ್ರು ದಯವಿಟ್ಟು ನಿಂತುಕೊಳ್ಳುವುದಾದ್ರೆ ನನಗಾಗಿ ಪ್ರಾರ್ಥನೆ ಮಾಡುವುದಾಗಿದೆ. Those who are going to celebrate the birthday on the marriage day, we are going to pray for them. ಮದುವೆ ಬರ್ತಡೆ ಪ್ರಾರ್ಥನೆ ಮಾಡಿದ್ದಾರೆ. ರಾಣಿ ಕಾಣಿಸ್ತಾನೆ ಇಲ್ಲ, ಬರ್ತಾರೆ. ತುಂಬಾ ಉದ್ದಾಡಲ್ಲ, ಅದೇ ಕಾಣಿಸ್ತಾನೆ ಇಲ್ಲ. ಪ್ರಾರ್ಥನೆ ಮಾಡಿದ್ದಾರೆ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ಅಪ್ಪ, ಈ ಒಂದು ಬೆಳಗ್ಗೆ ಚಾವಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ನಾವು ನಿನ್ನ ಆನಂದದಿಂದ ಕರ್ತನೆ ಸಂತೋಷವಾಗಿ ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ ಕೃಪೆ ಕೊಟ್ಟೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ನಿನಗೆ ಕೊಟ್ಟಂತ ಬಳಕ್ಕಾಗಿ ನಿನಗೆ ಸ್ತೋತ್ರ ರಾಜ ಏಸಪ್ಪ. ಈ ವಿಶೇಷ ಸಮಯದಲ್ಲಿ ನಿನ್ನ ತಲೆಬಾಗಿ ನಿಂತಿರುವಂತ ನಿನ್ನ ಮಗಳಾದ ಕಮಲಾನ್ನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಆ ಮಗಳ ಜೀವಿತದಲ್ಲಿ ಇದ್ದುಕೊಂಡು ಅನೇಕ ಉಪಕಾರಗಳನ್ನು ಮಾಡಿದ್ದಿ, ಅದ್ಭುತಗಳನ್ನು ಮಾಡಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ವರ್ಷವೆಲ್ಲ ಆ ಮಗಳ ಕಣ್ಣಿನಂತೆ ಕಾಯ್ದು ಕಾಪಾಡಿದ ದೇವನೇ, ಮುಂದೆಯೂ ಸಹ ಕಟ್ಟೆ ಮುಂದಿನ ವರ್ಷವೂ ಸಹ ಆ ಮಗನಿನ ಮಹಿಮೆಗಾಗಿ ಹೌದೇಸಪ್ಪ, ನಿನ್ನ ಒಂದು ರಾಜ್ಯಕ್ಕಾಗಿ ಈ ಒಂದು ಸಭೆಗಾಗಿ ಏನು ಮಾಡಬೇಕೆಂದು ಆ ಮಗ ನೇಮಿಸಿಟ್ಟಿದ್ಯೋ ಅದನ್ನು ಮಾಡೋದಕ್ಕೆ ಆ ಮಗಳಿಗೆ ಬಲ ಕೊಡಿ ಕರ್ತ. ಆ ಮಗನ ಆಶೀರ್ವದಿಸು, ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡಿ ಕರ್ತ. ಅಪ್ಪ, ನಿನ್ನ ಮಗಳ ಸಂಗೀತ ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳ ಕಂಡಂತ ಎಲ್ರೋಗಿನೇ ಆಗಿದ್ದೀ ಏಸಪ್ಪ. ಕಳೆದ ವರ್ಷವಲ್ಲ ಏಸಪ್ಪ, ನೀನು ಆ ಮಗಳ ಕಾಯ್ದಕ್ಕಾಗಿ ನಿನಗೆ ಸ್ತೋತ್ರ. ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ಆ ಮಗಳ ಆಶೀರ್ವದಿಸು ಕರ್ತನೆ. ಹೌದೇಸಪ್ಪ. ಅಪ್ಪ, ನಾರ್ಮಲ್ ಡೆಲಿವರಿನ ಕರ್ತನೆ ಅನುಗ್ರಹಿಸಿ ಕೊಡಬೇಕೆ ನಾನು ಬೇಡುತ್ತೇನೆ. ಹೌದೇಸಪ್ಪ. ಹೊಸ ಒಂದು ಕರ್ತನೆ ಜೀವ ಈ ಲೋಕಕ್ಕೆ ಬರುವಾಗ ನೀನು ಆ ಮಗನ ಇದ್ದು ಕರ್ತನೆ ಕಾರ್ಯ ಮಾಡು. ಎಲ್ಲ ಭಯವನ್ನು ತೆಗೆದುಹಾಕು, ಬೇಕಾದಂತ ಎಲ್ಲ ಆರ್ಥಿಕ ಸಹಾಯ ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಮುಂದಿನ ವರ್ಷ ಆ ಮಗಳು ಕರ್ತ ಇನ್ನೂ ಅಧಿಕವಾಗಿ ನಿನ್ನ ಸ್ತೋತ್ರ ಮಾಡುವಂತೆ ಅದ್ಭುತಗಳನ್ನ ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಅದೇ ತಾಯಿ ನಿನ್ನ ಮಗಳಾಗಿರುವಂತ ರಾಣಿ ನಿನಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಆ ಮಗಳ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ ಕರ್ತ. ಆ ಮಗಳು ಕರ್ತಾತ ನೀನು ನಂಬಿಗಸ್ತನಾಗಿದ್ದಿ ಕರ್ತನೆ ಅಪ್ಪ. ಕಳೆದ ವರ್ಷವೆಲ್ಲ ಕಾಯ್ದಂತ ದೇವನು ಮುಂದಿನ ವರ್ಷ ಆ ಮಗಳು ಕರ್ತನೆ ಸಂಸಾರಿಗಳಾಗಿ ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನೀನು ಇಟ್ಟಿರುವಂತ ನೇಮಿಸಿರುವಂತ ಒಳ್ಳೆ ಜೀವ ಸಂಗಾತಿಯನ್ನು ಒದಗಿಸಿಕೊಡು ಕರ್ತ. ಆ ಮಗಳ ಹೃದಯ ಆಸೆಯ ಬಲಾತ ನೀನಾಗಿದ್ದಿ. ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ಮಕ್ಕಳ ಆಸೆಯನ್ನು ಪೂರೈಸುವಾತ ನೀನಾಗಿದ್ದಿ ಕರ್ತ. ಆ ಮಗಳನ್ನ ಆಶೀರ್ವದಿಸು ಕರ್ತ, ಬಲಪಡಿಸು ಏಸಪ್ಪ. ಆ ಮಗಳು ಇರುವಂತ ಕಡೆಯಲ್ಲಿ ನಿನ್ನ ಸಮಾಧಾನ, ನಿನ್ನ ಪ್ರಸನ್ನ ಎಂದು ಬರಲಿ ಕರ್ತ. ಆ ಮಗಳು ಯಾರೊಂದಿಗೆಲ್ಲ ನಿನ್ನ ವಾಕ್ಯ ಮಾತಾಡ್ತಾಳೋ ಏಸಪ್ಪ, ಅವ್ರು ನಿನ್ನ ಮಕ್ಕಳಾಗಿ ಮಾರ್ಪಡಬೇಕೆ ನಾವು ಬೇಡಿಕೊಳ್ಳುತ್ತೇನೆ. ಈ ಒಂದು ಸಮಯದಲ್ಲಿ ಅದೇ ಹೇಳ್ತಾ ಕರ್ತೇನೆ, ನಿನ್ನ ರಾಜ್ಯಕ್ಕಾಗಿ ನಿನ್ನ ಸಭೆಗಾಗಿ ಕೊಟ್ಟಿರುವಂತ ಅಪ್ಪ ಎಲ್ಲ ಕಾಣಿಗಳ ದಶಭಾಗ ನೀವು ಒಪ್ಪಿಸಿಕೊಡುತ್ತೇನೆ ಏಸಪ್ಪ. ನೀನು ನಮಗೆ ಕೊಟ್ಟಿದ್ದೇನೆ ಕೊಟ್ಟಿದ್ದೇವೆ ಏಸಪ್ಪ. ನೀನು ಅದನ್ನು ಆಶೀರ್ವದಿಸು ಏಸಪ್ಪ. ನಿನ್ನ ಮಕ್ಕಳಿಗೆ ಅದರ ಪ್ರತಿಫಲ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಿ ಏಸಪ್ಪ. ನಾವು ಬರುವಂತದ್ದನ್ನೆಲ್ಲ ಏಸಪ್ಪ, ನಾವು ಸಂತೋಷವಾಗಿ ನಿನ್ನ ಒಂದು ಕತೆ ರಾಜ್ಯದಲ್ಲಿ ಬಿತ್ತಿದ್ದೇವೆ. ನಾವು ಸಂತೋಷವಾಗಿ ಕೊಯ್ಯುವಂತೆ ನೀ ಕಾರ್ಯ ಮಾಡಬೇಕೆ ನಾವು ಒಪ್ಪಿಸಿಕೊಡುತ್ತೇನಪ್ಪ. ಹೌದು ರಾಜ. ಅದೇ ಮುಂದಿನ ವಾಕ್ಯಗಳನ್ನ ಕತೆ ಆಶೀರ್ವದಿಸಿಕೊಡು. ತಂದೆ ಸ್ಕೂಲ್ ಮಕ್ಕಳನ್ನ ಆಶೀರ್ವದಿಸು, ಅವರ ಟೀಚರ್ಗಳನ್ನ ಆಶೀರ್ವದಿಸು ರಾಜ. ಅದೇ ಕರ್ತನ ಭೋಜನ ಆಶೀರ್ವದಿಸು ಏಸಪ್ಪ. ಇಲ್ಲಿವರೆಗೂ ನಡೆಸಿಕೊಟ್ಟಂತ ಎಬಿನೇಜರ ದೇವ ನೀನು ಕರ್ತನೆ, ಮುಂದಿನ ಸಹ ನಾವು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ದೇವರು ನಮ್ಮ ಜೀವಿತಗಳು ಒಳ್ಳೆಯನಾಗಿಟ್ಟುಕೊಂಡು ಅನೇಕ ಕಾರ್ಯಗಳನ್ನ ಮಾಡಿದ್ದಾನೆ. ನಾವು ಏಸಪ್ಪನ ಇವಾಗ ಬಂದು ಮಾತ್ರ ನೆನೆಸೋದಲ್ಲ, ಪ್ರತಿ ದಿನ ಪ್ರತಿ ಕ್ಷಣ ನಾವು ನೆನೆಸುವವರಾಗಿದ್ದೀವಿ. ಆಮೇಲೆ ಯಾಕಂದ್ರೆ ಆತ ನಮ್ಮೊಂದಿಗೆ ಸ್ನೇಹಿತನಾಗಿದ್ದಾನೆ, ನಮ್ಮೊಂದಿಗೆ ಮಾತನಾಡುವ ತಂದೆಯಾಗಿದ್ದಾನೆ, ನಮ್ಮನ್ನು ಆಧರಿಸುವ ತಾಯಿಯಾಗಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡುವವಳಾಗಿದ್ದೇನೆ. ಐ ಆಮ್ ಗುಡ್ ಟು ಸಿ ಯು ಎವ್ರಿ ಒನ್ ಅಗೇನ್ ಒನ್ಸ್ ಅಗೇನ್ ಇನ್ ದ ಫಸ್ಟ್ ಸಂಡೇ ಆಫ್ ದ ಮಂತ್ ಮಾರ್ಚ್. ಫಸ್ಟ್ ಸಂಡೇ ಎಲ್ಲರೂ ಬಂದ್ಬಿಟ್ಟಿದ್ದೀರಾ. ನಿಮ್ಮ ಮುಖಗಳು ನೋಡೋಕೆ ತುಂಬಾ ಸಂತೋಷ. ಅದೇ ಥರ ಎವ್ರಿ ವೀಕ್ ಎಲ್ಲರೂ ಬಂದ್ಬಿಟ್ರೆ ನಮ್ಗೆ ಇನ್ನೂ ಸಂತೋಷ ಆಗ್ತದೆ. ನೀವು ಸಮಯದಲ್ಲಿ ಮಧ್ಯಾಹ್ನ ಟೈಟಲ್ ಮುಂದೆ ಬಂದು ಅನೌನ್ಸ್ಮೆಂಟ್ ಕೊಡಬೇಕು. ಈ ವಾರದ ಪ್ರಕಟಣೆಗಳು
ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7ರಿಂದ 8 ಗಂಟೆವರೆಗೂ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಆರಾಧನೆಯನ್ನು ಉದಯ ಅಂಕಲ್ ನಡೆಸ್ಕೊಡ್ತಾರೆ ಮತ್ತು ಹಾಡುವಂತವರು ಎಲ್ಸ್ಬೆತ್ ಆಂಟಿ, ಶೀಲಾ ಆಂಟಿ, ಆಶಾ ಹಾಗೂ ಸತೀಶ್ ಅವರು. ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆಯಾದ ನಂತರ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿಯ ಎಲ್ಲ ಸದಸ್ಯರು ಇವತ್ತು ಸಭೆಯಾದ ನಂತರ ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ಒಂದು ಅನೌನ್ಸ್ಮೆಂಟು. ನಮ್ಮ ಒಂದು ಯವನಸ್ಥರ ಕೂಟ ಯವನಸ್ಥರ ಒಂದು ನಾಯಕರು ಹಿಂದೆ ಬಂದು, ನಾವು ಪ್ರತಿಯೊಂದು ತಿಂಗಳಿನ ಮೊದಲ ವಾರ, ಲಾಸ್ಟ್ ವಾರ ಬಿಟ್ಟು ಬಂದಿರುವಂಥ 2 ವಾರಗಳು 3 ವಾರಗಳು ಬಂದರೆ ಅದಕ್ಕೆ ನಾವು ಯವನಸ್ಥರ ಕೂಟವನ್ನು ಮಾಡ್ತಾ ಇದ್ದೇವೆ. ನೀವು ದಾನಿಗಳಿಗೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗದೆ ಇರಬಹುದು ಅನ್ನೋ ಒಂದು ಉದ್ದೇಶ ನಮ್ಮ ಒಂದು ನಾಯಕರಿಗೆ. ಅದಕ್ಕಾಗಿ ಅವರು ನಿಮ್ಮ ಮಧ್ಯದಲ್ಲಿ ಅವ್ರು ಏನೆಲ್ಲ ಮಾಡ್ತಾರೆ ಎಂಬುದನ್ನು ನಿಮಗೆ ತೋರಿಸ್ಕೊಡ್ತಾರೆ. PPT ತೋರಿಸ್ತಾರೆ, ಅದೇ ತರ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ಯಾರೆಲ್ಲ ಯವನಸ್ಥರ ಅಪ್ಪ ಅಮ್ಮಂದರಾಗಿದ್ರು ಅವ್ರು ದಯವಿಟ್ಟು ಗಮನ ಇಟ್ಟು ಕೇಳಬೇಕು. ಇದು ಕೇಳಿದ ನಂತರ ನಿಮ್ಮ ಮಕ್ಕಳನ್ನ, ಯವನಸ್ಥ ಮಕ್ಕಳನ್ನ ನೀವೇ ಸಭೆ ಕರ್ಕೊಂಡು ಬರಬೇಕು. ಯವನಸ್ಥ ಮಕ್ಕಳಿಗೆ ಹೋಗು ಅಂತ ಹೇಳ್ಬೇಕು. ಯಾರು ಬೇಡ ಅನ್ಬಾರ್ದು ಯವನಸ್ಥ ಮಕ್ಕಳ ಕೂತಿಗೆ. ಆಮೇಲೆ Praise the Lord. Ani introduction already ಕೊಟ್ಟಿದ್ದಾರೆ. So ನಾವು every second and third Sundays evenings 5 to 7 ನಮಗೆ ಯೂತ್ ಫೆಲೋಶಿಪ್ ಇರುತ್ತೆ. ಸೊ ಅದರಲ್ಲಿ ನಾವು ಆಲ್ರೆಡಿ 2 months ಕಳೆದಿದ್ದೇವೆ. ಸೊ ಅದ್ರ ಬಗ್ಗೆ ಒಂದು ಸಾರಾಂಶವನ್ನು ನಾನು ತೋರಿಸ್ತೀನಿ. ಓಕೆ, ನಮ್ಮ ಥೀಮ್ ಬಂದು ಈ ವರ್ಷಕ್ಕೆ ರಿಲೇಶನ್ಶಿಪ್ ವಿತ್ ಗಾಡ್, ದೇವರೊಂದಿಗೆ ಅನ್ಯೂನ್ಯತೆ, ಸಂಬಂಧ, ರಿಲೇಶನ್ಶಿಪ್ ವಿತ್ ಗಾಡ್. ಈ ಥೀಮ್ ಅನ್ನ ದೇವರೇ ನಮಗೆ ಕೊಟ್ಟಿದ್ದು. ಯಾಕಂದ್ರೆ ನಾನು ವಾಣಿಕಾ ಇಬ್ರು ಪ್ರೇ ಮಾಡ್ತಾ ಇದ್ವಿ. ಅನಿತಾ ಆಂಟಿ ನಮ್ಮಿಬ್ರು ಸೆಪರೇಟ್ ಆಗಿ ಮಾಡಿ ನಮ್ಗೆ ಹೇಳಿದ್ರು. ಸೊ ನಾವು ಪ್ರೇ ಮಾಡಿದಾಗ ನನಗೂ ಇದೇ ಬಂತು, ಅವ್ರಿಗೂ ಅದೇ ಬಂತು. ಸೇಮ್ ನಾವು ಡಿಸ್ಕಸ್ ಮಾಡಿರ್ಲಿಲ್ಲ. ಹೋಲಿ ಸ್ಪಿರಿಟ್ ವರ್ಕ್ ಅಂಡ್ ಗೇವ್ ಅಸ್ ದಿಸ್ ಥೀಮ್ ಫಾರ್ ದ ಇಯರ್. ಸೊ ನಾವು ಈ ಥೀಮ್ ಇಟ್ಕೊಂಡೆ ನಾವೆಲ್ಲ ಆಕ್ಟಿವಿಟೀಸ್ನು ಪ್ರಿಪೇರ್ ಮಾಡಿದ್ದೀವಿ. ದೇವರೇ ನಮ್ಮನ್ನು ನಡೆಸ್ತವ್ರೆ. ಸೊ ಇದು ಫಸ್ಟ್ ಯೂತ್ ಫೆಲೋಶಿಪ್ ನಮ್ದು 10th January ಆಗಿತ್ತು. ಅಲ್ಲಿ ನಾವೆಲ್ಲರೂ ಕೂಡ್ ಬಂದು ನಮಗೆ ಕಮಿಟ್ಮೆಂಟ್ ಕಾರ್ಡ್ಸ್, ಎಲ್ಲರ ಹತ್ರನೂ ಕಮಿಟ್ಮೆಂಟ್ ಕಾರ್ಡ್ಸ್ ಇದೆ. ಸೊ ಅದನ್ನ ನಾವು ಕೊಟ್ವಿ. ಆಮೇಲೆ ನಾವು ಈ ಇಯರ್ಗೆ ಹಾಕಿರೋ ಒಂದು ಪ್ಲಾನ್ ಎಲ್ಲ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಆನ್ ದ 10th January. ನೆಕ್ಸ್ಟ್ ಆನ್ ದ 17th ನಮಗೆ ನಾವು ವಿಡಿಯೋಸ್ ನೋಡಿದ್ವಿ, ಟೆಸ್ಟಿಮನೀಸ್ ಬಗ್ಗೆ. ಆಮೇಲೆ ಬೇರೆ ಒಂದು ವಿಡಿಯೋಸ್ ವಿಚ್ ಇಸ್ ರಿಲೇಟೆಡ್ ಟು ಕ್ರಿಶ್ಚಿಯನ್ ಗ್ರೋತ್, ಆತ್ಮಿಕ ಅಭಿವೃದ್ಧಿಗೆ ನಾವು ವಿಡಿಯೋಸ್ ನೋಡಿದ್ವಿ. ಆಮೇಲೆ ನಾವು ಡಿಸ್ಕಸ್ ಮಾಡಿದ್ವಿ ಆ ವಿಡಿಯೋ ನಾವೇನು ಕಲ್ತ್ವಿ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. 24th January ರಿಪಬ್ಲಿಕ್ ಡೇ ಸಲುವಾಗಿ 20ನೇ ತಾರೀಕಿರಂದು ನಾವು ರಿಪಬ್ಲಿಕ್ ಡೇ ಸಲುವಾಗಿ 20th Sunday ಈವ್ನಿಂಗ್ ಯೂತ್ ಫೆಲೋಶಿಪ್ ಸಲುವಾಗಿ ಅನಿತಾ ಅಂತ ನಮಗೆ ವಿವರವಾಗಿ ತಿಳಿಸಿಕೊಟ್ಟರು. ಅಂದರೆ ದೇವರ ಹತ್ರ ನಾವು ಹೇಗೆ ಬೆಳಿಬೇಕು ಅಂತೆಲ್ಲ ಹೇಳ್ಕೊಟ್ರು. ಸೊ ಅದು 2 ಲಾಸ್ ಬಗ್ಗೆ ಹೇಳ್ಕೊಟ್ರು. ಒಂದು, ದೇವರ ಹತ್ರ ಹೇಗೆ ಪ್ರೀತಿಯಿಂದ ನಡ್ಕೊಳ್ಳೋದು, ಮತ್ತು ನಮ್ಮಂತೆ ನೆರವನ್ನ ಹೇಗೆ ಪ್ರೀತಿಸ್ಬೇಕಂತ ದೇವ್ರು ಹೇಳ್ಕೊಟ್ರು. ಆಂಟಿ ಅವ್ರು ಹೇಳ್ಕೊಟ್ರು. ಸೊ ನಾವು ಬಂದು ದೇವ್ರನ್ನ ಇನ್ನೂ ಹೆಚ್ಚಾಗಿ ಪ್ರೀತಿಸ್ಬೇಕು ಅಂತ ನಮಗೆ ನೆಕ್ಸ್ಟು ಸೊ ನಾವು 14th January ವ್ಯಾಲೆಂಟೈನ್ಸ್ ಡೇ ಇತ್ತು. ಸೊ 14th February ನಾವು ಇಲ್ಲೆಲ್ಲರೂ ಜೊತೆ ಬಂದು ನಾವು 2 ಕಾರ್ಡ್ಸ್ ಮಾಡಿದ್ವಿ. ಒಂದು ದೇವ್ರಿಗೆ, ಇನ್ನೊಂದು ನಮ್ಗಂತ. ಸೊ ಒಂದು ದೇವ್ರಿಗೆ ಬರ್ದಿದ್ದು ಅದರಿಂದ ಏನು ಹೆಲ್ಪ್ ಆಯ್ತು ಅಂದರೆ ನಾವು ದೇವ್ರಿಗೆ ಏನು ಹೇಳ್ಬೇಕಂತ ವಾಟ್ ಎವರ್
ನಾವೇನೇನು ಹೇಳ್ಬೇಕಾಗಿತ್ತೋ ನಮ್ಗೆ ಹೆಂಗ್ ಅನ್ಸುತ್ತೋ ಮಾಡಿರೋ ಎಲ್ಲ ಕಾರ್ಯಗಳ ಬಗ್ಗೆ ಅದನ್ನ ಬರೆದ್ವಿ. ಸೊ ಅದನ್ನ ಬರೆಯೋವಾಗ ನಮ್ಗೆ ಎಷ್ಟೊಂದು ಮಾಡಿದಾರ ಅಂತ ಎಲ್ಲ ಆ ಸಿಕ್ಕಿರೋ ಬರೆಯೋ ಟೈಮಲ್ಲಿ ನಮ್ಗೆ ನಾವ್ ಅನ್ಕೊಂಡಿರೋದ್ಕಿಂತ ಎಲ್ಲ ಜಾಸ್ತಿ ದೇವ್ರು ಮಾಡಿದಾರ ಅಂತ ನಮ್ಗೆಲ್ಲ ನೆನಪು ಬಂತು. ಆಮೇಲೆ ನಮಗ್ ಬರ್ದಿರೋದನ್ನ ನಾವು ಪ್ರೇಯರ್ ಮಾಡ್ಬಿಟ್ಟು ದೇವ್ರು ನಮ್ಗೆ ಏನ್ ಮಾತಾಡ್ತಿದ್ದಾರೆ, ನಮ್ನ 5 ವರ್ಷದ ಫ್ಯೂಚರ್ ಸೆಲ್ಫ್ ನಾವ್ ಮುಂದೆ 5 ವರ್ಷ ಆದ್ಮೇಲೆ ನಾವ್ ಅದನ್ನ ಮತ್ತೆ ಓಪನ್ ಮಾಡಿ ನೋಡಿದ್ರೆ ನಾವ್ ಅದನ್ನ ಕಂಪ್ಲೀಟ್ ಮಾಡಿರ್ಬೇಕು, ದೇವ್ರ ಚಿತ್ತ ನೆರವೇರಿರ್ಬೇಕು. ಆ ರೀತಿಲಿ ದೇವ್ರು ನಮ್ಮ ಹತ್ರ ಏನ್ ಮಾತಾಡ್ತಾರೋ ನಮ್ಮ ಬಗ್ಗೆ ಅದನ್ನ ಬರ್ದಿದ್ವಿ. ಸೊ ನಾವ್ 5 ವರ್ಷ ಇಲ್ಲಾಂದ್ರೆ ಸ್ವಲ್ಪ ವರ್ಷಗಳಾದ್ಮೇಲೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ನಾವ್ ಅದನ್ನ ಕಂಪ್ಲೀಟ್ ಮಾಡಿದ್ದೀವ ಇಲ್ವಾ, ಮತ್ತೆ ದೇವ್ರು ನಮ್ಮನ್ನ ಹೆಂಗೆ ನಡ್ಸ್ಕೊಂಡ್ ಬಂದಿದಾರಂತ. ಸೊ 2 ಲೆಟರ್ಸ್ ಇಂದ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು, ಮತ್ತೆ ಒಂದೊಳ್ಳೆ ಆಕ್ಟಿವಿಟಿ ಆಗಿದ್ದು ನಮ್ಮನ್ನ ರಿಮೈಂಡ್ ಮಾಡೋದಕ್ಕೆ ದೇವ್ರು ಎಷ್ಟು ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾವು 21st ಫೆಬ್ರವರಿ ನಾವು ಬಂದ್ಬಿಟ್ಟು 21st ಫೆಬ್ರವರಿ ಬಂದ್ಬಿಟ್ಟು ಲೆನಾರ್ಡ್ ಬಂದ್ಬಿಟ್ಟು ಸೆಷನ್ ತೆಗೆದ್ರು. ಅವ್ರ ಪ್ರೆಸೆಂಟೇಷನ್ ಮಾಡಿಬಿಟ್ಟು ಚಟ ಅಂದರೆ ಅಡಿಕ್ಷನ್ ಬಗ್ಗೆ ಬಂದ್ಬಿಟ್ಟು ಲೆನಾರ್ಡ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತು ಅವರ ಸಾಕ್ಷ್ಯ ಕೂಡ ಅವರು ಹೇಳಿದ್ರು. ಯಾಕೆ ಹೇಳಿದ್ರಂದರೆ ನಮ್ಮದು ಈ ವರ್ಷ ರಿಲೇಷನ್ಶಿಪ್ ಇಟ್ಕೊಳ್ತೇನೆ, ದೇವರೊಂದಿಗೆ ಸಂಬಂಧ ಇರಬೇಕಂದ್ರೆ ನಾವು ಪರಿಶುದ್ಧರಾಗಿರ್ಬೇಕು. ಸೊ ಅಡಿಕ್ಷನ್ ಮೂಲಕ ನಾವು ಪಾಪಕ್ಕೆ ಒಳಗಾಗ್ತೀವಿ, ಅದರಿಂದ ನಾವು ದೇವರಿಂದ ದೂರ ಆಗ್ತೀವಿ. ಅದರಿಂದ ಲೆನಾರ್ಡ್ ಅವನ ಸಾಕ್ಷಿ ಹೇಳುವುದರ ಮೂಲಕ ದೇವರೊಂದಿಗೆ ಹೇಗೆ ಅಡಿಕ್ಷನಿಂದ ಹೇಗೆ ಓವರ್ಕಮ್ ಬರೋದಂದು ದೇವರ ವಾಕ್ಯದ ಮೂಲಕ ಹೇಗೆ ಓವರ್ಕಮ್ ಮಾಡೋದು ಅಂತ ನಮಗೆ ಲೆನಾರ್ಡ್ ಹೇಳ್ಕೊಟ್ಟ. ಅದಾದ್ಮೇಲೆ ಪ್ರಿಸಿಲಾಕ ಬಂದ್ಬಿಟ್ಟು ಟ್ರೆಷರ್ ಹಂಟ್ ಮೂಲಕ ದೇವರೊಂದಿಗೆ ಹೇಗೆ ಸಂಬಂಧವನ್ನು ಬೆಳೆಸುವುದು ಅಂತ ಹೇಳ್ಕೊಟ್ರು. ಅಕ್ಕ ಬಂದ್ಬಿಟ್ಟು ಸ್ಲಿಪ್ಸ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ಸ್ಲಿಪ್ಸಲ್ಲಿ ಬಂದ್ಬಿಟ್ಟು ದೇವರ ವಾಕ್ಯ ಎಲ್ಲ ಬರೆದಿಟ್ಬಿಟ್ಟು ಆಮೇಲೆ ಕೆಳಗಡೆ ಹಾಕ್ಬಿಟ್ಟು ನಮ್ಮ ಎಕ್ಸಸೈಸ್ ಎಲ್ಲ ಮಾಡಿಸಿದ್ರು, ಚೆನ್ನಾಗಿತ್ತು. ಮತ್ತೆ ಅಕ್ಕ ಹೇಳಿದೇನೆಂದ್ರೆ ದೇವರು ಬಂದ್ಬಿಟ್ಟು ಯಾವಾಗಲೂ ನಮ್ಮ ಹತ್ರನೇ ಇರ್ತಾರೆ, ಆದರೆ ನಾವೇ ದೇವರನ್ನು ಮರೆತು ದೇವರನ್ನು ಮತ್ತು ದೇವರಿಂದ ದೂರವಾಗ್ತೀವಿ. ನಾವು ಯಾವಾಗಲೂ ನಾವು ಪಾಪಗಳನ್ನು ಅರಿಕೆ ಮಾಡಿ ದೇವರೊಂದಿಗೆ ಕೇಳ್ಕೊಂಡ್ರೆ ದೇವರು ನಮ್ಮನ್ನು ಮರೆಯದೆ ನಮ್ಮೊಂದಿಗೆ ತಿರ್ಗಾ ಸಂಬಂಧವನ್ನು ಬೆಳೆಸ್ತಾರೆ ಅಂತ ಕಲ್ತ್ವಿ ನಾವು. ಅದೇ ನಮಗೆ ಥ್ಯಾಂಕ್ ಯು ಡ್ಯಾಡ್. ಸೊ ಇನ್ ಮುಂದೆ ಸಹ ನಾವು ಇದೇ ತರ ಆಕ್ಟಿವಿಟೀಸ್, ಸೆಮಿನಾರ್ಸ್, ಗೇಮ್ಸ್ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಅಂಡ್ ಟು ಬಿ ಆನೆಸ್ಟ್, ಗಾಡ್ ಈಸ್ ಲೀಡಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಯೋರ್ ಪ್ರೇಯರ್ಸ್. ಒಂದೊಂದು ಮಂತು ನಾನು ವಾಣಿಕಾ ಕುತ್ಕೊಂಡು ಮಾಡಿದಾಗ ವಿ ಕುಡ್ ಜಸ್ಟ್ ಫೀಲ್ ಗಾಡ್ ಲೀಡಿಂಗ್ ಅಸ್. ನಂಗೆ ಅಷ್ಟು ಐಡಿಯಾಸ್ ಇಲ್ಲ, ಏನೂ ಇಲ್ಲ. I don't know if I have leadership capabilities, but if He has given me that, He will provide me with the capability. That is what I believe. So, I request you all, ನಿಮ್ನೆಲ್ಲರೂ ಕೇಳ್ಕೊಂತೀನಿ, ನಿಮ್ಮ ಯೂತ್ಸ್ ಇದ್ರೆ ಪ್ಲೀಸ್ ಕಳಿಸಿ. ಇಟ್ ಇಸ್ ಫ್ರಮ್ 5 to 7. ಒಂದೊಂದ್ಸರಿ ಬೇಗ ಮುಗ್ದೋಗುತ್ತೆ, ಒಂದೊಂದ್ಸರಿ ಮಾತ್ರ. ಸೊ ನಿಮ್ಮ ಯೂತ್ಸ್ನೆಲ್ಲ ಕಳಿಸಿ. ಆಮೇಲೆ ದೇವರು ಈ ಒಂದು ಜರ್ನಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಈ ವರ್ಷ. ಪ್ಲೀಸ್ ನಮಗೋಸ್ಕರ ಪ್ರೇ ಮಾಡಿ. ನಿಮ್ಮ ಪರ್ಸನಲ್ ಪ್ರೇಯರ್ಸ್ ಅಲ್ಲಿ ನಮ್ಮನ್ನ ನೀವು ನೆನೆಸ್ಕೊಳ್ಳಿ. ನಮ್ಮ ಯೋಚನೆಗಳೆಲ್ಲ ದೇವ್ರ ಚಿತ್ತದ ಹಾಗೆ ಅವ್ರು ಏನು ಇಟ್ಟಿದಾರೋ ಅದೇ ನೆರವೇರುವ ಹಾಗೆ ನೀವು ನಮಗೆ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕಷ್ಟಪಟ್ಟಾದ್ರೂ ಕನ್ನಡ ಮಾತಾಡ್ಬಿಡು ನಮ್ಮ ಮಕ್ಕಳು. ಯಾಕಂದ್ರೆ ನಮ್ಮ ಮಕ್ಕಳು ಕನ್ನಡ ಮಾತಾಡ್ಬಿಟ್ರೆ ಅಂದ್ರೆ ಅವ್ರು ಇಂಗ್ಲಿಷೇ ಮಾತಾಡ್ತಾರೆ. ನಮಗೆ ನಮ್ಮ ಸಭೆ ಕನ್ನಡ, ಯಾಕಂದ್ರೆ ಕನ್ನಡ ಸಭೆನೇ ಬೇಕು ಪ್ರಿಯರೇ. ಇಂಗ್ಲಿಷ್ ಸಭೆ ನಮ್ಮ ಬೆಂಗಳೂರು ತುಂಬಾ ಇದೆ. ಕನ್ನಡ ಮಕ್ಕಳು, ಯೌವನಸ್ಥ ಮಕ್ಕಳು ಕನ್ನಡದಲ್ಲೇ ಮಾತಾಡಬೇಕು. ಪರವಾಗಿಲ್ಲ, ಕಷ್ಟಪಟ್ಟರು ಕೂಡ ಅಲ್ಲಿ ಇಂಗ್ಲಿಷ್ ಸೇರಿಸಿದ್ರು ಪರವಾಗಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ಯೌವನಸ್ಥ ಲೀಡರ್ ಹೇಳ್ದಂತೆ ದಯವಿಟ್ಟು ನಿಮ್ಮ ಯೌವನಸ್ಥ ಮಕ್ಕಳು ಕಳಿಸ್ಕೊಡಿ ಅಂತ. ಅಲ್ಲಿ ನೋಡುವುದಾದ್ರೆ ಕೆಲವೊಂದು ಸಮಯಗಳಲ್ಲಿ ಮಾತ್ರ ಎಲ್ಲರೂ ಬರ್ತಾರೆ, ಕೆಲವು ಸಮಯದಲ್ಲಿ ಎಲ್ಲರೂ ಇಲ್ಲ ಅಲ್ವಾ. 2 ವಾರ ಮಧ್ಯದಲ್ಲಿ ಇರ್ತಾ 2 weeks 2 Sundays ದಯವಿಟ್ಟು ನಿಮ್ಮ ಯೌವನಸ್ಥ ಮಕ್ಕಳು ಕಳಿಸ್ಕೊಡಿ. ಅವ್ರಿಗೆ ಆಶೀರ್ವಾದವಾಗಿರ್ತದೆ. ನಮ್ಮ ಮಕ್ಕಳು ಸಭೆಯಲ್ಲಿ ಬೆಳೆಯದೆ ಬೇರೆ ಎಲ್ಲೂ ಬೆಳಿಬಾರ್ದು, ಬೇರೆ ಎಲ್ಲೂ ಹೋಗಿ ಅವ್ರು ಕೆಟ್ಟೋಗ್ಬಾರ್ದು. ಸಭೆಯಲ್ಲೇ ಅವ್ರು ಇರಬೇಕು, ಸಭೆಯಲ್ಲೇ ಅವರು ಬೆಳಿಬೇಕು. ಸಭೆಯ ಮಕ್ಕಳೊಂದಿಗೆ ಆತ್ಮಿಕ ಜೀವಿತದಲ್ಲಿ ಅವರು ಬೆಳೆಯಬೇಕು ಪ್ರಿಯರು. ಅದಕ್ಕೋಸ್ಕರವಾಗಿ ನೀವು ಕಲಿಸ್ಕೊಡ್ಬೇಕಂತ ನಾನು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವಳಾಗಿದ್ದೇನೆ. ಈಗ ನಮ್ಮ ಮದುವಂತ ಪಾಸ್ಟರ್ ಗಿರೀಶ್ ಅವರು ಮತ್ತೊಂದು PPT ತೋರಿಸ್ಕೊಡ್ತಾರೆ. ಇದನ್ನು ಸಹ ಗಮನವಿಟ್ಟು ನೀವು ಕೇಳಿಸ್ಕೊಬೇಕು, ನೋಡ್ಬೇಕು. ಇಲ್ಲಿ ಎಷ್ಟು ಜನ ಅಮೆರಿಕಾಗೆ ಹೋಗಿದ್ದೀರಾ? ಯಾರು ಹೋಗಿಲ್ಲ? ಅಮೆರಿಕಾದಲ್ಲಿ ಒಂದು ನ್ಯಾಷನಲ್ ಚರ್ಚ್ ಇದೆ. ಎಷ್ಟು ಜನಕ್ಕೆ ಗೊತ್ತದು?
ನಮ್ದು ಹೆಡ್ ಆಫೀಸ್ ಅಮೆರಿಕದಲ್ಲಿ ಇರೋದು. ಚರ್ಚ್ ನಮಗೆ ಗೊತ್ತು. ಯಾರು ಹೋಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಇನ್ ಕೇಸ್ ನೀವು ಅಮೆರಿಕಾಗೆ ಹೊಸದಾಗಿ ಹೋಗ್ಬಿಟ್ಟಿದ್ರೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಾ? ಪಾಸ್ಪೋರ್ಟ್ ವೀಸಾ ಆಯ್ತು, ನೀವು ಅಮೆರಿಕದಲ್ಲಿ ಇದ್ದೀರಪ್ಪ, ಇವಾಗ ಅಲ್ಲಿಂದ ಚರ್ಚ್ಗೆ ಹೋಗ್ಬೇಕು, ಏನ್ ಮಾಡ್ತೀರಾ? ನಿಮ್ಗೆ ರೂಟ್ ಗೊತ್ತಿಲ್ಲ, ಗೂಗಲ್ ಮ್ಯಾಪಾ? ಹೌದು, ಗೂಗಲ್ ಮ್ಯಾಪೇ. ಗೂಗಲ್ ಮ್ಯಾಪ್. ಇವತ್ತು ನಾನು ಮಾತಾಡ್ಲಿಕ್ಕಿರುವಂತ ವಿಷಯ ಅದೇ. ನನಗೆ ಒಂದು 2 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಹೇಳಿದ್ರು, ಬ್ರದರ್ ನಾನು ದಿವ್ಯ ಜ್ಯೋತಿ ನ್ಯಾಜರಿನ್ ಚರ್ಚಿಗೆ ಬರಬೇಕು. ನಾನಂದೆ ತುಂಬಾ ಟ್ರೈ ಮಾಡಿದ್ರೆ ಅವ್ರಿಗೆ ಅಡ್ರೆಸ್ಸೇ ಅರ್ಥ ಆಗಿಲ್ಲ. ಕೊನೆಯಲ್ಲಿ ಸರಿ ಗೂಗಲ್ ಮ್ಯಾಪ್ ಆದ್ರೂ ಕಳ್ಸೋಣ ಅಂತ ಮನೇಲಿ ಕೂತ್ಕೊಂಡು ಹುಡುಕ್ತೀನಿ ಗೂಗಲ್ ಮ್ಯಾಪಲ್ಲಿ ನಮ್ಮ ಚರ್ಚ್ ಇಲ್ಲ. ನನಗೆ ತುಂಬಾ ಬೇಜಾರಾಯ್ತು. ಬೇಜಾರಾದ್ಮೇಲೆ ಅವ್ರು ಡಿಸೈಡ್ ಮಾಡಿದೆ, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ನಮ್ಮ ಚರ್ಚ್ ಗೂಗಲ್ ಮ್ಯಾಪಲ್ಲಿ ಕಾಣಿಸ್ಬೇಕು. ಯಾರಾದ್ರೂ ಚರ್ಚಿಗೆ ಬರ್ಬೇಕಂದ್ರೆ ಗೂಗಲ್ ಮ್ಯಾಪಲ್ಲಿ ದಿವ್ಯ ಜ್ಯೋತಿ ನ್ಯಾಜರಿನ್ ಚರ್ಚ್ ಆಗಿದ್ರೆ ಅವ್ರು ಕಾಣಿಸ್ಬೇಕು ಅಂತೇಳಿ ನಾನು ಅನೇಕ ಕೆಲಸಗಳನ್ನ ಬ್ಯಾಕ್ಗ್ರೌಂಡ್ ಕೆಲಸ ಎಲ್ಲ ಮಾಡಿ ಇವತ್ತು ಒಂದು ಹಂತಕ್ಕಿದೆ. ಇವತ್ತು ನಿಮ್ ಮುಂದೆ ಹೇಳ್ತಾ ಇದ್ದೀನಿ, ನಿಮ್ಮಲ್ಲೂ ಇದು ನಾನೊಬ್ಬನೇ ಮಾಡೋದಲ್ಲ, ನಾವು ಸರಿಯಾಗಿ ಎಲ್ಲರೂ ಮಾಡುವಂತ ಕೆಲಸ. ನೀವು ಮನೆಗಳಿಗೆ ಹೋದ್ಮೇಲೆ ಇದನ್ನ ನೀವು ಮಾಡಬೇಕು. ಏನ್ ಮಾಡ್ಬೇಕಂತ ಹೇಳ್ತೀನಿ. ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡಿ. ಇದು ನನ್ನ ಫೋನ್ ಸ್ಕ್ರೀನ್ ಆಯ್ತಾ? ಈ ಫೋನ್ ಅಲ್ಲಿ ನೀವು ಗೂಗಲ್ ಮ್ಯಾಪ್ ಪ್ಲೇ ಮಾಡಿ, ಅದ್ರಲ್ಲಿ ನೋಡಿ ಅದ್ರಲ್ಲಿ ಏನಿದೆ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ. ಲೈಟ್ ಆಫ್ ಮಾಡಿ. 8 9. ಇದು ನೋಡಿದ್ಮೇಲೆ ತುಂಬಾ ಜನಕ್ಕೆ ಅರ್ಥ ಆಗಿದೆ ನಾವೇನ್ ಮಾಡಿದೀವಿ ಅಂತ ಹೇಳಿ. ಇಲ್ಲಿ ನಾವು ಸಭೆಯಾಗಿ ಮಾಡ್ಬೇಕಾದ್ರೆ ಒಂದು ಕೆಲಸ ಇದೆ. ಗೂಗಲ್ ಮ್ಯಾಪ್ಸ್ ಎಲ್ಲರಿಗೂ ಗೊತ್ತಿದೆ, ಇಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ಕೇಳ್ರಿ ಎಲ್ಲಿದೆ ಅಂತ ಹೇಳಿ. ಅದನ್ನ ಓಪನ್ ಮಾಡಿದಾದ್ಮೇಲೆ ನೀವು ಅಲ್ಲಿ ದಿವ್ಯ ಜ್ಯೋತಿ ನ್ಯಾಜರಿನ್ ಚರ್ಚ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಒಂದು ಪೇಜ್ ಬರುತ್ತೆ. ದಿವ್ಯ ಜ್ಯೋತಿ ಚರ್ಚ್ ಅಂತ ಬೇರೆ ಬೇರೆ ಚರ್ಚಸ್ ಇದೆ, ಬಟ್ ದಿವ್ಯ ಜ್ಯೋತಿ ನ್ಯಾಜರಿನ್ ಚರ್ಚ್ ಅಂತ ನೀವು ಟೈಪ್ ಮಾಡಿದ್ರೆ ಬರುತ್ತೆ. ಅಲ್ಲಿ ನೋಡಿ ಅಲ್ಲಿದೆ. ಓಕೆ, ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆಗುತ್ತೆ. ಇಲ್ಲಿ ಈ ಮೊದಲನೇದು ದಿವ್ಯ ಜ್ಯೋತಿ ನ್ಯಾಜರಿನ್ ಚರ್ಚ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿದ್ರೆ ನೀವು ಓಕೆ ನೋಡಿ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ತರ ಪೇಜ್ ಓಪನ್ ಆಗುತ್ತೆ. ಆಯ್ತಾ? ಇಲ್ಲಿ ಸಾಕು ನಿಮಿಷ ಇದೆ, ಸ್ವಲ್ಪ ಇದೆ ಪಾಸ್ ಮಾಡಿ. ಓಕೆ, ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಓಪನ್ ಆದ್ಮೇಲೆ ನೀವು ಇಲ್ಲಿ ರಿವ್ಯೂಸ್ ಅಂತ ಇದೆಯಲ್ಲ, ರಿವ್ಯೂಸ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ 5 ಸ್ಟಾರ್ ಕಾಣಿಸುತ್ತೆ. ಆ ಸ್ಟಾರ್ ಬಂದ್ಬಿಟ್ಟು ಬರೀ ಪೆನ್ಸಿಲ್ ಮಾರ್ಕ್ ಅಲ್ಲಿ ಇರುತ್ತೆ. ನೀವು ಅದನ್ನ ಎಷ್ಟು ಕ್ಲಿಕ್ ಮಾಡ್ತೀರಾ ಅದು ಎಲ್ಲೋ ಫಿಲ್ ಆಗುತ್ತೆ. ಆಯ್ತಾ? ನಮ್ಮ ಚರ್ಚಲ್ಲಿ ಸ್ವಲ್ಪ ಜನ ಕೇಳಿದ್ರೆ ಹೌದಾ ಹಂಗೆಲ್ಲ ಇದೆಯಾ ಅಂತಂದ್ರು. ಅದಕ್ಕೆ ನಾನು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾವು ಎಜುಕೇಟೆಡ್ ಆಗ್ಬೇಕು ಎಲ್ಲಾದ್ರೂ. ಸೊ ಅದು ರಿವ್ಯೂಸ್ ಕೊಡ್ರಿ. ರಿವ್ಯೂಸ್ ಆದ್ಮೇಲೆ ರಿವ್ಯೂಸ್ ಆಗಿ ನೀವು ಕೊಟ್ಟ ಮೇಲೆ ಕಮೆಂಟ್ ಅಂತ ಕೇಳುತ್ತೆ. ನೀವು ಸಭೆ ಬಗ್ಗೆ ಏನಿದೆಯೋ ಅದನ್ನ ನೀವು ಕಮೆಂಟ್ ಹಾಕ್ಬಿಟ್ಟು ಅದರಲ್ಲಿ ಪೋಸ್ಟ್ ಮಾಡ್ರಿ. ಇದನ್ನ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳೋದಾದ್ರೆ, ಒಂದು ಇದು ಸ್ವಲ್ಪ ಸ್ವಾರ್ಥ. ಆಯ್ತಾ? ಸ್ವಲ್ಪ ಸ್ವಾರ್ಥ ಹೇಳ್ತೀನಿ ನಾನು. ಗೂಗಲ್ ಅಲ್ಲಿ ನೀವು ಇವಾಗ್ಲೂ ಹೋಗ್ಬಿಟ್ಟು ಬೆಸ್ಟ್ ಕನ್ನಡ ಚರ್ಚಸ್ ಇನ್ ಕಮ್ಮನಹಳ್ಳಿ ಅಂತ ನೀವು ನೋಡಿದ್ರೆ ಅನೇಕ ಸಭೆಗಳು ಬರುತ್ತೆ. ನಮ್ಮ ಸಭೆ ಅದ್ರಲ್ಲಿ ಕಾಣಿಸ್ತಾನೆ ಇಲ್ಲ. 25 ವರ್ಷದಿಂದ ಇದೆ. 25 ವರ್ಷದಿಂದ ಇದೆ. ಅನೇಕ ಜನ ಇವತ್ತು ಎಲ್ಲದಕ್ಕೂ ಗೂಗಲ್ ಮೇಲೆ ಹಾಕೊಳ್ತಾರೆ ಅಲ್ವಾ? ಅನೇಕ ಜನ ಏನ್ ಮಾಡ್ತಾರೆ, ಏನಾದ್ರು ಮಾಡ್ಬೇಕಂದ್ರೆ ಗೂಗಲ್ ನ ಕೇಳ್ತಾರೆ, ವಿಚ್ ಇಸ್ ದ ಬೆಸ್ಟ್ ಚರ್ಚ್ ಇನ್ ಕಮ್ಮನಹಳ್ಳಿ ಅಂತ ಹೇಳಿದ್ರೆ ನಮ್ಮ ಚರ್ಚ್ ಬರ್ತಾ ಇಲ್ಲ. ಯಾಕೆ? ನಾವ್ ಇದ್ರ ಬಗ್ಗೆ ಏನು ನೋಡ್ತಾ ಇಲ್ಲ. ಇದನ್ನ ಮಾಡೋದ್ರಿಂದ ಸಭೆಯನ್ನ ಹುಡುಕುವಂತವ್ರಿಗೆ ಸಭೆ ಸಿಗುತ್ತೆ. ಮತ್ತೆ ನೀವು ಯಾರಿಗಾರು ನಿಮ್ ಫ್ರೆಂಡ್ಸ್ಗೆ ಯಾರು ನಮ್ಮ ಚರ್ಚಿಗೆ ಬಂದ್ರಿ ಅಂತ ಹೇಳಿದ್ರೆ ನೀವು ಅಲ್ಲಿಂದ ಬಾ, ಲೆಫ್ಟ್ ತಗೋ, ರೈಟ್ ತಗೋ, ಎಲ್ಲ ಅವಶ್ಯಕತೆ ಇಲ್ಲ. ಗೂಗಲ್ ಮ್ಯಾಪ್ ಇದೆ, ಹೋಗು, ಸಿಗುತ್ತೆ, ಬಾ, ಕರೆಕ್ಟ್ ಆಗಿ ಚರ್ಚ್ ಹತ್ರ ಬರುತ್ತೆ. ಸೊ ಇದನ್ನ ನೀವು ಮಾಡ್ಬೇಕು. ಮನೇಲಿ ಹೋಗಿ ನೀವೇನ್ ಮಾಡ್ಬೇಕು, ರಿವ್ಯೂ ಕೊಡ್ಬೇಕು, ಮತ್ತೆ ಕಮೆಂಟ್ ಹಾಕ್ಬೇಕು. ಆಯ್ತಾ? ಇನ್ನು ಮುಂದೆ ಏನೇನ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ಇದನ್ನ ನಾವು ಫಸ್ಟ್ ಮಾಡೋಣ. ಇದನ್ನ ನಾವು ದುಡ್ಡು ಕೊಟ್ಟು ಕೂಡ ತಗೊಬಹುದು. ಆದ್ರೆ ನನಗೆ ಇಷ್ಟ ಇಲ್ಲ ದುಡ್ಡು ಕೊಟ್ಟಿಸ್ಕೊಳ್ಳೋದು. ಅವ್ರು ನಮ್ಮನ್ನ ರೆಕಗ್ನೈಸ್ ಮಾಡ್ಬೇಕು, ಗೂಗಲ್ ನಮ್ಮನ್ನ ರೆಕಗ್ನೈಸ್ ಮಾಡ್ಬೇಕು. ಆ ರೀತಿಯಾಗಿ ನಾವು ಕೆಲಸ ಮಾಡಬೇಕು. ಸೊ ನೀವೆಲ್ಲ ಮನೆಗಳಿಗೆ ಬಂದ್ಮೇಲೆ ಎಷ್ಟು ಜನ ಸ್ಮಾರ್ಟ್ ಫೋನ್ ಇದೆ? ಸ್ಮಾರ್ಟ್ ಫೋನ್ ಇದೆಯಾ ಎಲ್ಲರ ಹತ್ರ? ದೇವರೇ ಸ್ತೋತ್ರ. ಇರೋರೆಲ್ಲ ಈ ಕೆಲಸ ಮಾಡಿ. ಓಕೆನಾ? ಥ್ಯಾಂಕ್ ಯು. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಿ. ಚಪಾಳೆ. ನಮ್ಮ ಗಿರಿ
ಗಿರೀಶ್ ಪಾಸ್ಟರ್ ಅವರು ತುಂಬ ಕಷ್ಟಪಟ್ಟು ಈ ಕೆಲಸನ ಮಾಡಿದ್ದಾರೆ. ಆದರೆ ಒಂದೇ ಒಂದು ಕಾರ್ಯ ನೀವು ನೋಡುವುದಾದ್ರೆ ಎಷ್ಟು ಚೆನ್ನಾಗಿ ನೀವು ಆ ಒಂದು PPT ನೋಡಿದ್ದೀರಾ ಅನ್ನೋದಕ್ಕೆ ಒಂದು ಟೆಸ್ಟ್. ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು. ಯಾವ್ದು ಗೊತ್ತಾ? ಪರವಾಗಿಲ್ಲ, ನೀವು ಮಾತ್ರ ನೋಡಿದ್ದೀರಾ. ಅವಾಗ ಅರ್ಥ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ತಪ್ಪಿದೆ ಅಂತ ಹೇಳೋದಿಕ್ಕಲ್ಲ, ನೀವು ಚೆನ್ನಾಗಿ ನೋಡಿದ್ದೀರಾ ಅಂತ ಹೇಳಿ ಗೊತ್ತಲ್ಲ. ಅಂದ್ರೆ ನೋಡ್ಬೇಕು ಪ್ರಿಯರೇ, ನಾನು ಕಷ್ಟಪಟ್ಟು ಮಾಡೋದು. ನೀವು ಸಹ ನೋಡಿ ಅದ್ರಲ್ಲಿ ನಮ್ಮೊಂದಿಗೆ ಕೋಆಪರೇಟ್ ಮಾಡ್ಬೇಕಂತ. ನಮ್ಮ ಗಿರೀಶ್ ಪಾಸ್ಟರ್ ಹೇಳ್ದಂಗೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ಸೇವೆ ಅನ್ನೋದು ಒಬ್ಬರೇ ಮಾಡೋಕ್ಕಾಗೋದಿಲ್ಲ ಪ್ರಿಯರೇ. ದೇವರು ಕರೆದು ಏಸಪ್ಪ ಕೂಡ ಒಬ್ಬರೇ ಮಾಡಬೇಕು. 12 ಶಿಷ್ಯನ ಆರಿಸ್ಕೊಂಡಿರಿ. ಅದಕ್ಕಾಗಿ ಟೀಮ್ ವರ್ಕ್ ಎಲ್ಲರೂ ಸೇರಿ ಮಾಡುವಂಥದ್ದು. ದೇವರು ನಮಗೆ ಕೊಟ್ಟಿರುವಂತಹ ತಾಲಾಂತುಗಳನ್ನ ದೇವರ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕು. ಯಾರೋ ಒಪ್ಕೊಂತೀರಾ? ಆಮೇಲೆ ಯಾಗ ತಾಲಾಂತಿದೆಯೋ ಅವ್ರೆಲ್ಲ ಬರ್ಬೇಕಿದ್ ಮುಂದೆ. ಬರೀ ಕೈ ಎತ್ತಿ ಆಮೇಲೆ ಅದೇ ಸಾಕು. ತಾಲಾಂತಿರೋ ಅವ್ರ ಮನೇಲಿ ಇರಲೇಬಾರ್ದು. ಏನ ತಾಲಾಂತಿದೆಯೋ, ನಂಗೆ ಚೇರ್ ಚೆನ್ನಾಗಿ ಹಾಕಕ್ಕಾಗತ್ತೆ ಆಂಟಿ, ಬನ್ರಿ. ಚೆನ್ನಾಗಿ ಗುಸಕ್ ಬರುತ್ತೆ, ಬನ್ರಿ. ಚೆನ್ನಾಗಿ ನಂಗೆ ಆಡಕ್ ಬರುತ್ತೆ, ಬನ್ರಿ. ಚೆನ್ನಾಗಿ ಮಾಡ್ತೀನಿ, ಬನ್ರಿ. ನಂಗೆ ಇದೆಲ್ಲ ಮಾಡಕ್ ಬರುತ್ತೆ, ಬನ್ನಿ. ನೋಡಕ್ ಹೋದ್ರೆ ನಮ್ಗೆ ಇವಾಗ ಚಿಕ್ಕ ಮಕ್ಕಳು ಸಹ, ನಮ್ಮ ಸಂಡೇ ಸ್ಕೂಲ್ ಮಕ್ಕಳು ಸಹ ಕೆಲವೊಂದು ಕಾರ್ಯಗಳನ್ನ ಮಾಡ್ತಾರೆ, ಸಸ್ಪೆನ್ಸ್ ಆಗಿ ಇಟ್ಕೊಂಡಿದ್ದಾರೆ. ಅವನ ತಾಲಾಂತಗಳನ್ನ ದೇವರ ಮಹಿಮೆಗಾಗಿ ಉಪಯೋಗಿಸಬೇಕು. ಅಲ್ಲ, ಎಷ್ಟು ವರ್ಷ ನಾವು ಹಿಂಗೆ ಇರ್ತೀವಿ. ಸೋ ಮೆನಿ ಇಯರ್ಸ್ ವಿ ಹ್ಯಾವ್ ಪಾಸ್ಡ್ ಅವೇ. ಅಂದ್ರೆ ಎಷ್ಟೋ ವರ್ಷಗಳು ನಾವು ದಾಟಿ ಬಂದ್ಬಿಟ್ಟಿದ್ದೇವೆ. ಆದ್ರೆ ಏಸಪ್ಪಕ್ಕಾಗಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಾವು ಎಷ್ಟು ಚೆನ್ನಾಗಿ ಆಡಿದ್ವಿ ಅಲ್ಲ. ಕೊಡುವೆನು ಆಡ್ರಿ, ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಅದೇ ಅನ್ಕೊಂಡು ಹೇಳಿದ್ರು ನಾವು ಸೇವೆ ಕೊಡೋದಿಲ್ಲ. ನಿನಗಾಗಿ ನನ್ನೇ ಕೊಡುವೆನು ತಾಡ್ಬೇಕು ಅಲ್ಲ ಪ್ರಿಯರೇ. ಎಷ್ಟೋ ಸಾರಿ ನಾವು ಹೇಳುವಂತ ಕಾರ್ಯಗಳನ್ನ ನಮ್ಮ ಜೀವಿತ ನಾವು ಮಾಡಿದ್ರೆ ಚಿಕ್ಕ ಚಿಕ್ಕ ಸೇವೆಯನ್ನ ಮಾಡಬೇಕು. ದೇವರ ಮುಂಭಾಗದಲ್ಲಿ ನಂಬಿಗಸ್ತರಾದ ಹಾಲೇ ಅಥವಾ ನಂಬಿಗಸ್ತರಾದ ಮಗಳೇ ಅಂತ ಅನ್ಕೋಬೇಕು. ಆಮೇಲೆ ಈ ಒಂದು ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ಅಪ್ಪ, ಪಿತನೇ ಬರುತ್ತಾ ದಿನಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ನಿನ್ನ ಒಂದು ಮೇಜಿನ ಮುಂಭಾಗದಲ್ಲಿ ನಮ್ಮನ್ನು ಕರ್ಕೊಂಡು ಬಂದಿದ್ದೀಯೇ ಸಪ್ಪ. ನಾವು ಯೋಗ್ಯರಲ್ಲ ಕರ್ತನೆ, ನೀನು ಯೋಗ್ಯನೆಂದು ನಮ್ಮೊಂದಿಗೆ ನೀನು ಮಾತನಾಡು. ನಿನ್ನ ವಾಕ್ಯವಾದುದು ನಮ್ಮನ್ನು ಸರಿ ಮಾಡುವಂತೆ ನಿನ್ನ ಒಂದು ಮೇಜಿನ ಮುಂಭಾಗದಲ್ಲಿ ನಾವು ಕರ್ತನೆ ಸಂಪೂರ್ಣರಾಗಿ ಕರ್ತನೆ ಮಾರ್ಪಟ್ಟು ನಿನ್ನ ಒಂದು ಕರ್ತನೆ. ಹೌದು ರಾಜ ಅಪ್ಪ, ಮಾಂಸವನ್ನ ರಕ್ತವನ್ನ ಸೂಚಿಸುವಂತ ರೊಟ್ಟಿಯನ್ನು ದ್ರಾಕ್ಷಾರಸ ತೆಗೆದುಕೊಳ್ಳುವಂತೆ ಕಾರ್ಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯದಿದ್ದೇನೆ. ಒಂದ್ಸಾರಿ ಸಂಡೇ ಸ್ಕೂಲ್ ಟೀಚರು ಸಂಡೇ ಸ್ಕೂಲ್ ಮಕ್ಕಳು ಕೇಳ್ತಾ ಇದ್ದಂತೆ, ನಾನು ನನ್ನ ಮನೆ ಮಾರ್ಬಿಡ್ತೀನಿ, ನಾನು ಕಾರ್ ಮಾಡ್ತೀನಿ, ನನ್ನ ಬಿಸ್ನೆಸ್ ಎಲ್ಲ ಮಾರ್ಬಿಟ್ಟು ಸಭೆಗೆ ತಂದು ಕೊಡ್ತೀನಿ, ನಾನು ಪರಲೋಕಕ್ಕೆ ಹೋಗ್ತೀನಾ? ಮಕ್ಕಳು ಇರ್ತೆ ಇಲ್ಲ. ಆಮೇಲೆ ಆ ಟೀಚರ್ ಹೇಳಿದಂತೆ, ನಾನು ಪ್ರತಿದಿನ ಬಂದು ಕ್ಲೀನ್ ಮಾಡ್ತೀನಿ ಚರ್ಚ್ನ, ನಾನು ಚರ್ಚರೆಲ್ಲ ಹಾಕ್ತೀನಿ, ಚರ್ಚನ್ನು ಕ್ಲೀನಾಗಿ ಇಟ್ಕೋತೀನಿ, ಚರ್ಚರೆಲ್ಲ ಕೆಲಸ ಮಾಡ್ತೀನಿ, ನಾನು ಹೋಗ್ತೀನಿ ಪರಲೋಕಕ್ಕೆ ಅಂತ ಹೇಳಿದ್ರು. ಮಕ್ಕಳು ಇಲ್ಲ ಅಂತ. ಅವಾಗ ಟೀಚರ್ ಹೇಳ್ತೆ, ಅವಾಗ ನಾನು ಯಾವಾಗ ನಾನು ಹೋಗೋದು ಪರಲೋಕಕ್ಕೆ ಅಂತ. ಆ ಲಾಸ್ಟ್ ಹುಡುಗ 5 ವರ್ಷ ಹುಡುಗ ಹೋಗಿದ್ದೆ, ನೀವು ಸತ್ರೆ ನೀವು ಪರಲೋಕ ಸಾಯ್ಬೇಕು ಅನ್ನೋದು. ಆದ್ರೆ ನಾವು ಈ ಲೋಕಕ್ಕೆ ಸತ್ತವರಾಗಿ ಯೇಸುವಿನಲ್ಲಿ ಜೀವಿಸುವುದಾದ್ರೆ ಪರಲೋಕ ಹೋಗ್ತೀವಿ. ಈ ಒಂದು ದಿನದಲ್ಲಿ ನಾವು ಕಮ್ಯುನಿಟಿ ಬಂದಿದ್ದೇವೆ. 5 ಮುಖ್ಯವಾದ ಅಂಶಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಪ್ರಿಯ. Whenever we come to the Lord's table, Lord's Supper, we have to keep the 5 things in our minds. ನಮ್ಮ ಒಂದು ಮನಸ್ಸಿನ 5 ಕಾರ್ಯಗಳನ್ನ ಇಟ್ಕೊಳ್ಬೇಕು. ಮೊದಲನೇದಾಗಿ, ಕಮ್ಯೂನಿಯನ್ ಈಸ್ ಎ ಸೆಲೆಬ್ರೇಷನ್ ಆಫ್ ದ ವಿಕ್ಟರಿ. ದೇವರು ನಮಗೆ ಕೊಟ್ಟುವಂತ ಜಯವನ್ನ ಕೊಂಡಾಡುವಂಥದ್ದೇ ಕಮ್ಯೂನಿಯನ್ ಆಗಿದೆ. ಈ ವಚನ ಓದಿಕೊಳ್ಳೋಣ. ಒಂದು ರೆವಲೇಷನ್, ಪ್ರಕಟಣೆಗಳ 12, 10 ಮತ್ತು 11. ರೆವಲೇಷನ್ ಚಾಪ್ಟರ್ 12 ವರ್ಸ್ 10 and 11. ಪ್ರಕಟಣೆಗಳು 12, 10, 11. ಅವನೊಂದಿಗೆ ತಪ್ಪಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು ಈಗ ಜಯವೋ ಶಕ್ತಿಯೋ ರಾಜ್ಯವೋ ನಮ್ಮ ದೇವರಿಗೆ ಉಂಟಾಯಿತು. ಆತನ ಅಭಿಷೇಕಿಸಿದವನ ಅಧಿಕಾರವೋ ಈಗ ಸ್ಥಾಪಿತವಾಯಿತು. ಆಗ ನೀನು ನಮ್ಮ ಸಹೋದರರ ಮೇಲೆಯೂ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ತಪ್ಪಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲಿನ ಪ್ರೀತಿಯಿಂದ ತೊರೆದು ಮರಣಕ್ಕೆ ಹಿಂತಿರುಗದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವರನ್ನು ಜಯಿಸಿದರು. ಯಜ್ಞದ ಕುರಿಯಾದ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವರನ್ನು ಜಯಿಸಿದರು. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಮಗೆ ಜಯವನ್ನ ಕೊಟ್ಟಿದ್ದಾನೆ. ಆಮೇಲೆ
ನಾವು ಜಯವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲವೆಂದೇ ದೇವರು ಯೇಸು ಕ್ರಿಸ್ತನನ್ನ ಶಿಲುಬೆಯ ಮೇಲೆ ಅವನು ಮರಣದ ಮೂಲಕವಾಗಿ ನಮಗೆ ದೇವರು ಜಯವನ್ನ ಕೊಟ್ಟಿದ್ದಾನೆ. ಸೈತಾನನ ಮೇಲೆ, ಈ ಲೋಕದ ಮೇಲೆ, ಪಾಪದ ಮೇಲೆ ದೇವರು ನಮಗೆ ಜಯವನ್ನ ಕೊಟ್ಟಿದ್ದಾನೆ. ಅದನ್ನು ನೆನಪು ಮಾಡಿಕೊಂಡವರಾಗಿ ನಾವು ಕಮ್ಯುನಿಯನ್ ತೆಗೆದುಕೊಳ್ಬೇಕು ಪ್ರಿಯರೇ. ನಾವು ಸೋತವರಲ್ಲ, we are not defeated, we are conquerors. ನಾವು ಜಯಿಸಿದವರಾಗಿ ಆತನ ಒಂದು ಕಮ್ಯುನಿಯನ್ ತೆಗೆದುಕೊಳ್ಳಕ್ಕೆ ಬರಬೇಕು ಪ್ರಿಯರೇ. ಅದೇನೋ ನಾವು ಕೊಂಡಾಡುವವರಾಗಿದ್ದೇವೆ. We celebrate the victory of Jesus on the cross of Calvary. ನಾವು ಶಿಲುಬೆ ಮೇಲೆ ಯೇಸಪ್ಪ ನನಗೆ ಕೊಟ್ಟಿರುವಂತಹ ಒಂದು ಜಯವನ್ನು ನೆನೆಸುವವರಾಗಿ ನಾವು ಕೊಂಡಾಡುವಂತೆ ಆ ಒಂದು ಕಮ್ಯುನಿಯನ್ ನಾವು ಭಾಗ ತೆಗೆದುಕೊಳ್ಳುವವರಾಗಿದ್ದೇವೆ. ನಾವು ನೋಡ್ತೇವೆ ಲಾರ್ಡ್ ಸಪ್ಪರ್ನ ಈ ಕ್ರಿಸ್ಟ್ ಅಂತ ಕರೀತಾರೆ. ಅವನು ಈ ಕ್ರಿಸ್ಟ್ ಎನ್ನುವಂತ ಒಂದು ಪದ, ಈ ಕ್ರಿಸ್ಟಿಯೋ ಎಂಬ ಒಂದು ಗ್ರೀಕ್ ಪದ ಬಂದಿದೆ. ಅದಕ್ಕೆ ಅರ್ಥ ಏನಂದ್ರೆ ಗಿವ್ ಥ್ಯಾಂಕ್ಸ್ ಅಥವಾ ಗ್ರೇಟ್ಫುಲ್ ಹಾರ್ಟ್. ನಾವು ಕೃತಜ್ಞತೆ ಕೊಡುವಂಥದ್ದು, ಸಲ್ಲಿಸುವಂಥದ್ದು, ಕೃತಜ್ಞರಾಗಿರುವಂಥದ್ದು, ದೇವರಿಗೆ ಸ್ತೋತ್ರ ಮಾಡುವಂತಹ ಒಂದು ಪದ ಅರ್ಥ ಪ್ರಿಯ. ಅದಕ್ಕಾಗಿ ನಾವು ನಮಗೆ ಜಯ ಕೊಟ್ಟಿರುವಂತಹ ಯೇಸು ಕ್ರಿಸ್ತನ ಆ ಒಂದು ಜಯವನ್ನ ನೆನೆಸುವವರಾಗಿ ಕೊಂಡಾಟ ಮಾಡುವಾಗ ಆತನಿಗೆ ನಾವೇನ್ ಮಾಡ್ಬೇಕಾಗಿದೆ? ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ನಾನು ಹೇಳಿದೆ, we have to celebrate the victory of Jesus whenever we come to the table. ದೇವರು ನಮಗೆ ಜಯ ಕೊಟ್ಟಿದ್ದಾನೆ, ನಾವು ಅದಕ್ಕೆ ಸಂತೋಷವುಳ್ಳವರಾಗಿ ಆತನಿಗೆ ನಾವು ಸ್ತೋತ್ರ ಮಾಡಬೇಕು. 2ನೇ ಶತಮಾನದಿಂದಲೇ ಈ ಒಂದು ಕರ್ತನ ಮೇಜಿಗೆ ಈ ಕ್ರಿಸ್ಟ್ ಎಂಬ ಒಂದು ಪದ ಬಂದಿದ್ದು ಪ್ರಿಯರೇ. ಅದು ಸಾರ್ವತ್ರಿಕವಾಗಿ ನೋಡುವುದಾದ್ರೆ ಲೋಕದ ಎಲ್ಲಾ ಸಭೆಗಳಲ್ಲಿ ಆ ಒಂದು ಪದವನ್ನು ಉಪಯೋಗಿಸಲು ಪ್ರಾರಂಭಿಸಿತು. ಹೊಸ ಒಡಂಬಡಿಕೆಯಲ್ಲಿ 39 ಸಾರಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತಹ ಪದ ಇದೆ. ಎಷ್ಟು ಸಾರಿ? ನಾವು ಎಷ್ಟು ಸಾರಿ ದೇವರಿಗೆ ಸ್ತೋತ್ರ ಮಾಡಬೇಕು? 365 ದಿನ, 24 ಗಂಟೆ ಅಲ್ವಾ? ಪ್ರತಿ ಕ್ಷಣ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ನಾವೇನ್ ನೋಡ್ತೇವೆ? ಕೃತಜ್ಞತೆ ಸಲ್ಲಿಸ್ತೇವೆ. ಆ 39 ಸಾರಿ 11 ಸಾರಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ಕರ್ತನ ಮೇಜಿನ ಕುರಿತಾಗಿ ಮಾತನಾಡಬೇಕಾದ್ರೆ ಆ ಒಂದು ಸ್ತೋತ್ರ ಮಾಡೋದು ಬರುತ್ತೆ ಪ್ರೀತಿ, ಅದರ ಕೃತಜ್ಞತೆ ಸಲ್ಲಿಸೋದು ಬರುತ್ತೆ. ಇನ್ನು ಮಿಕ್ಕಿದ 28 ಸಾರಿ ತ್ರಯೇಕ ದೇವರನ್ನ ಸ್ತೋತ್ರ ಮಾಡುವಂತ ಸಮಯದಲ್ಲಿ, ಕೃತಜ್ಞತೆ ಸಲ್ಲಿಸುವ ಸಮಯದಲ್ಲಿ ಆ ಪದ ಉಪಯೋಗಿಸಲ್ಪಟ್ಟಿದೆ ಹೊಸ ಒಡಂಬಡಿಕೆ. ಆಗ ನಾವು ಕರ್ತನ ಸನ್ನಿಧಾನಕ್ಕೆ ಬರಬೇಕಾದ್ರೆ ಎಂತ ಒಂದು ವಿದ್ಯೆಯುಳ್ಳವರ ಬರಬೇಕು? ಆಮೆನ್. ಯಾಕೆಂದ್ರೆ ದೇವರು ನನಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಶಿಲುಬೆಯ ಮೇಲೆ ಮರಣದ ಮೂಲಕವಾಗಿ ನನಗೆ ಜಯ ಕೊಟ್ಟಿದ್ದಾನೆ. ನನಗೆ ಭಯವಿಲ್ಲ, ನಾನು ಜಯ ಹೊಂದಿದ್ದೇನೆ. ಸೈತಾನ ನನ್ನೇನು ಮಾಡಕ್ಕಾಗಲ್ಲ, ಪಾಪ ನನ್ನೇನು ಮಾಡಕ್ಕಾಗಲ್ಲ, ಲೋಕ ನನ್ನೇನು ಮಾಡಕ್ಕಾಗಲ್ಲ. ಲೋಕಕ್ಕೆ ಭಯಪಡೋದು ಬೇಡ ಪ್ರಿಯರೇ, ಸೈತಾನಿಗೆ ಭಯಪಡೋದು ಬೇಡ, ಯಾವ ಒಂದು ಪಾಪಕ್ಕೂ ಭಯಪಡೋದು ಬೇಡ. ಪಾಪನ ಜಯವನ್ನು ನಮಗೆ ದೇವರು ಕೊಟ್ಟಾತನಾಗಿದ್ದಾನೆ. 2ನೇದಾಗಿ ನಾವೇನ್ ತಿಳ್ಕೊಳ್ಬೇಕಂದ್ರೆ 1 ಕೊರಿಂಥ 11:26 ಓದೋಣ. 1 Corinthians chapter 11 verse 26. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. 2ನೇದಾಗಿ ಕಮ್ಯುನಿಯನ್ ಈಸ್ ಎ ಪ್ರೊಕ್ಲಮೇಷನ್ ಆಫ್ ರಿಡೆಂಪ್ಷನ್. ದೇವರು ನಮಗೆ ಕೊಟ್ಟುವಂತಹ ವಿಮೋಚನೆಯನ್ನು ಪ್ರಸಿದ್ಧಿಪಡಿಸುವಂತದ್ದೇ ಕಮ್ಯುನಿಯನ್ ಆಗಿದೆ ಪ್ರಿಯ. ನಾವು ಯಾವಾಗೆಲ್ಲ ಒಂದು ಕಮ್ಯುನಿಯನ್ ತೆಗೆದುಕೊಂಡು ಬರ್ತೇವೋ ಆಗ ನಾವು ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತಹ ವಿಮೋಚನೆಯನ್ನ ಪ್ರಸಿದ್ಧಿಪಡಿಸಬೇಕು. ಏನ್ ಮಾಡ್ಬೇಕಂದ್ರೆ ಪ್ರಸಿದ್ಧಿಪಡಿಸಬೇಕು. ಮನುಷ್ಯರೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡ್ಬಿಟ್ಟಿದ್ರು. ದೇವರು ತಾನೇ ಒಂದು ಮಾರ್ಗವನ್ನ ಮಾಡ್ದ. ತನ್ನ ಸ್ವಂತ ಮಗನನ್ನ ಯೇಸು ಕ್ರಿಸ್ತನನ್ನ ಶಿಲುಬೆ ಮೇಲೆ ವಿಮೋಚನಾರ್ಥಕವಾಗಿ ಅವನು ಯಜ್ಞವಾಗಿ ಕೊಡುವುದರ ಮೂಲಕವಾಗಿ ನಮಗೆ ದೇವರು ವಿಮೋಚನೆ ಕೊಟ್ಟಿದ್ದಾನೆ. ಆಮೆನ್. ವಿಮೋಚನೆ ಕೊಡುವುದರ ಆ ಒಂದು ಕಾರ್ಯದಲ್ಲಿ ಯೇಸು ಕ್ರಿಸ್ತನು ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾನೆ. ನಮ್ಮನ್ನ ಯೇಸು ಕ್ರಿಸ್ತನು ಕ್ರಯ ಕೊಟ್ಟು ಕೊಂಡುಕೊಂಡು ನಮಗೆ ವಿಮೋಚನೆ ಕೊಟ್ಟಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನೇ ಕ್ರಯ ಕೊಡಬೇಕಾಗಿತ್ತು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ರಕ್ತದಾನ ಇಲ್ಲದೆ ಪಾಪ ಪರಿಹಾರವಿಲ್ಲ. ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತವು ನನ್ನ ಎಲ್ಲ ಸಕಲ ಪಾಪವನ್ನು ತೊಳೆದು ನನ್ನನ್ನು ವಿಮೋಚನೆ ಮಾಡಿದೆ. ಅದಕ್ಕಾಗಿ ನಾನು ಆ ವಿಮೋಚನೆಯನ್ನು ಪಡಿಸುವವನಾಗಿ ನಾನು ಕರ್ತನ ಮೇಜಿನ ಮುಂಭಾಗಕ್ಕೆ ಬರಬೇಕು ಪ್ರಿಯ. ಪ್ರತಿ ಸಾರಿ ನಾವು ಯಾವಾಗೆಲ್ಲ ಕರ್ತನ ಮೇಜಿನ ಮುಂಭಾಗ ಬರ್ತೇವೋ ಜಸ್ಟ್ ಥಿಂಕ್, ಒಂದು ಕ್ಷಣ ಯೋಚನೆ ಮಾಡಿ, ಕಾಲ ವಾರ ಕಾಲ ತಿಂಗಳು ನಾನು ಯಾರಿಗೆ ಹೇಳಿದ್ದೀನಿ ಏಸಪ್ಪನ ಬಗ್ಗೆ? ಅದೇ ಪ್ರಸಿದ್ಧಿ ಪಡಿಸೋದು ಪ್ರಿಯ. ಇದಂತೆ ನಾವು ಪ್ರೊಕ್ಲೈಮ್ ಮಾಡೋದೇನ? ಏಸಪ್ಪ ನನಗಾಗಿ ಸತ್ತಿದ್ದಾನೆ, ನಿನಗಾಗಿ ಸತ್ತಿದ್ದಾನೆ, ಈ ಲೋಕವನ್ನು ಜಯಿಸಿದ್ದಾನೆ, ಸೈತಾನ ಜಯಿಸಿದ್ದಾನೆ, ಪಾಪವನ್ನು ಜಯಿಸಿದ್ದಾನೆ, ನೀನು ಏಸಪ್ಪ ಅಂಗೀಕರಿಸಿಕೊಂಡರೆ ಇದೆಲ್ಲದ ಮೇಲೆ ನಿನಗೆ ಜಯ ಬರ್ತದೆ. ಹೇಳ್ತೀವ ಪ್ರಿಯ, ಒಂದು ಕ್ಷಣ ಯೋಚನೆ ಮಾಡಿ.
Taking the communion is not a joke. It's a serious matter. ನಾವು ಯೇಸಪ್ಪನ ಮುಂಭಾಗದಲ್ಲಿ ಬರ್ತೇವೆ, ಕರ್ತನ ಮೇಜಿನ ಮುಂಭಾಗದಲ್ಲಿ, ಅದು ಗಂಭೀರವಾಗಿರುವಂಥದ್ದು. ಏನೋ ತಾನು ಜೀವನ ಮಾಡಿಬಿಟ್ಟಿದ್ದೇನೆ, ವಾರವೆಲ್ಲ ತಿಂಗಳೆಲ್ಲ ನಾ ಬಂದು ತೆಗೆದುಕೊಳ್ತೀನಿ ಅಂದ್ರೆ ಯೇಸಪ್ಪ ಒಪ್ಪಲ್ಲ. ನಾನೊಂದ್ಸಾರಿ ಮೆಸೇಜ್ ಅಂತ ಹೇಳಿದ್ದೀನಿ ಅಲ್ವಾ, ನಮ್ಮ ಮಕ್ಕಳು ಕೆಸರಲ್ಲಿ ಆಟ ಆಡ್ಬಿಟ್ಟು ಮಣ್ಣಾಗ ಚೆನ್ನಾಗಿ ಆಡ್ಬಿಟ್ಟು ಓಡ್ ಬಂದು ಹಣ್ಣದಲ್ಲಿ ಕೈ ಇಟ್ಬಿಟ್ರೆ ನೀನು ಬಾಷ್ ಮಗನೇ ಅಂತೀರ ನೀವು. ಫಸ್ಟು ಕೈ ಕಟ್ಕೊಂಬಾಪ ಅಂತೀವಿ. ಹಂಗೆ ನಮ್ಮ ಏಸಪ್ಪ ಕೂಡ ಮಾಡೋದೆಲ್ಲ ಪಾಪಗಳನ್ನ, ತಪ್ಪುಗಳನ್ನ, ಇನ್ಇಕ್ವಿಟೀಸ್ಗಳನ್ನ ದೇವರಲ್ಲಿ ಒಪ್ಪಿಕೊಂಡು ಬಿಟ್ಟುಕೊಡುವವರಾಗಿ ನಾವು ಬಂದು ಕರ್ತನ ಯೋಜನೆ ಬರಬೇಕು. ಯಾಕಂದ್ರೆ ಯೇಸು ಕ್ರಿಸ್ತ ನಮಗೆ ವಿಮೋಚನೆ ಕೊಟ್ಟಿದ್ದಾನೆ. ಆ ವಿಮೋಚನೆ ಏನ್ ಮಾಡಬೇಕಾಗಿದೆ? ಡಿಕ್ಲೇರ್ ಮಾಡಬೇಕಾಗಿದೆ, ಪ್ರೊಕ್ಲೇಮ್ ಮಾಡಬೇಕಾಗಿದೆ, ಆತನಿಗೆ ಅದನ್ನ ಪ್ರಸಿದ್ಧಿಪಡಿಸಬೇಕಾಗಿದೆ ಆತನಿಗಾಗಿ. ಮೂರನೇದಾಗಿ ಈ ವಚನ ಓದಿಕೊಳ್ಳೋಣ. ಯೋಹಾನ 6:53, ಜಾನ್ ಚಾಪ್ಟರ್ 6:53. ನಾವು ಓದ್ವಿ ಆ ವಚನ. 10 ನಿಮಿಷ ಓದ್ವಿ, 10 ನಿಮಿಷ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಏನಿಲ್ವಂತೆ? ಯಾರಿಗ ಜೀವವಿಲ್ಲ? ಅಲ್ಲಿಗ Praise the Lord. I love my church. It's a growing church. At least usually grow ಆಗ್ತದೆ. ಹುಷಾರಾಗಿದ್ದಾರೆ. ಅಲ್ವಾ? We have to be growing church. ಸಭೆ ಯಾವತ್ತು ಬೆಳಿಬೇಕು ಬೇರೆ. ಸಭೆ ಒಂದೇ ಜಾಗದಲ್ಲಿ ಹೋಗೋದಲ್ಲ. ಈ ಒಂದು ಬಿಲ್ಡಿಂಗ್ ಸದಾ ಕಾಯಿರ್ಬೋದು, ಆದ್ರೆ ಬಿಲ್ಡಿಂಗ್ ಓಡಾಡೋದು ನಾವೇನಾಗಬೇಕು? ಬೆಳೀತಾ ಇರ್ತೇವೆ. ನಾವೇನೇನು ನೋಡ್ತೀವಿ? ಥರ್ಡ್ಲಿ, ಮೂರನೇದಾಗಿ, ಕಮ್ಯುನಿಯನ್ ಈಸ್ ಅ ಡಿಕ್ಲರೇಷನ್ ಆಫ್ ಡಿಪೆಂಡೆನ್ಸ್. ಅಂದ್ರೆ ನಾವು ಯೇಸಪ್ಪನ ಮೇಲೆ ಆತುಕೊಳ್ಳುವುದನ್ನ ನಾವೇನ್ ಮಾಡ್ಬೇಕಾಗಿದೆ? ಹೇಳಬೇಕಾಗಿದೆ, ಪ್ರಚುರಪಡಿಸಬೇಕಾಗಿದೆ. ಇಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತನ ಮಾಂಸವನ್ನ, ರಕ್ತವನ್ನ ಸೂಚಿಸುವಂತ ದ್ರಾಕ್ಷಾರಸವನ್ನ ರೊಟ್ಟಿ ತೆಗೆದುಕೊಂಡ್ರೆ ನಮ್ಮೇನ ಜೀವವಿಲ್ಲ. ನಮ್ಮೇನ ಶಾರೀರಿಕವಾಗಿ ನಾವು ಓಡಾಡ್ಕೊಂಡಿರ್ಬೋದು, ನಮ್ಮೊಳಗೆ ಜೀವವಿಲ್ಲ. ನಾವು ಯಾವಾಗ ಯೇಸು ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಪರಿಶುದ್ಧಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೋ, ಆಗ ದೇವರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡುವವರಾಗಿ ನಮ್ಮೊಳಗೆ ಇರುವಂತಹ ಜೀವವನ್ನ ಸದಾ ಕಾಲ ಏನ್ ಮಾಡ್ತಾ ಇರ್ತಾನೆ? ರಿವೈವ್ ಮಾಡ್ತಾ ಇರ್ತಾನೆ. ಆವಾಗ ನಾವು ಯೇಸು ಕ್ರಿಸ್ತನಿಗಾಗಿ ಜೀವಿಸುತ್ತೇವಲ್ಲ, ಪಾಪವನ್ನು ನಾವು ಹಾಗೆ ಮಾಡ್ತೇವಲ್ಲ, ಆಗ ನಾವು ಲೋಕದ ಆಸೆಗಳನ್ನ ಬಿಟ್ಟು ಬಿಡುತ್ತೇವಲ್ಲ, ಆಗ ನಾವು ಮರಣಕ್ಕೆ ಭಯ ಪಡೋದಿಲ್ವಲ್ಲ, ಸೈತಾನ ನಾವು ಅಪ್ಪನಪ್ಪ ಸಾತಾನೆ ಅಂತ ಹೇಳ್ತೀವಲ್ಲ. ಯಾಕೆ ಹೇಳಿ? ಯೇಸು ಕ್ರಿಸ್ತನ ನಮ್ಮ ಒಳಗಡೆ ಇಟ್ಟಿರುವಂತಹ ಜೀವವನ್ನ ನಮ್ಮಲ್ಲಿ ಸದಾಕಾಲ ರಿವೈವ್ ಮಾಡ್ತಾ ಇರ್ತಾನೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಕಮ್ಯುನಿಯನ್ ಬಂದಾಗಲ್ಲ, ಏಸಪ್ಪ ನೀನೇ ನನಗೆ ಎಲ್ಲವೂ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಬಂದು ತೆಗೆದುಕೊಳ್ಬೇಕು. ಏಸಪ್ಪನೇ ನಮಗೆಲ್ಲವೂ ಆಗಿದ್ದಾನೆ, ಆತನೇ ನಮ್ಮನ್ನ ಬಲಪಡಿಸುವ ಆತನಾಗಿದ್ದಾನೆ. ನಾಲ್ಕನೇದಾಗಿ ನಾವು ಕಮ್ಯುನಿಯನ್ ತೆಗೆದುಕೊಳ್ಬೇಕಾದ್ರೆ ಏನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಯಾವಾಗಲೂ ಓದುವಂತ ವಚನ 1 ಕೊರಿಂಥ 11:28. ಏನು? ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷೆ ಮಾಡಿಕೊಂಡವನಾಗಿ ತೆಗೆದುಕೊಂಡು ತಿನ್ನಲಿ, ನಂತರ ಆ ಪಾತ್ರೆಯಲ್ಲಿ ಕುಡಿಯಲಿ. ಇಲ್ಲೇನ್ ನೋಡ್ತೀವಿ ನಾವು? ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡವರಾಗಿ. ಫೋರ್ತ್ಲಿ, ಕಮ್ಯುನಿಯನ್ ಈಸ್ ಅನ್ ಎಕ್ಸಾಮಿನೇಷನ್ ಆಫ್ ಸೆಲ್ಫ್. ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳುವವರಾಗಿ ನಾವು ಕರ್ತನ ಒಂದು ಮೇಜಿನ ಮುಂಭಾಗಕ್ಕೆ ಬರಬೇಕು. ನಾವು ಕಮ್ಯುನಿಯನ್ ತೆಗೆದು ಮುಂಚಿತವಾಗಿ ಯಾವಾಗಲೂ ಅದಕ್ಕೆ ಹೇಳ್ತೇನೆ, ಒಂದು ಕ್ಷಣ ಕಣ್ಣುಗಳು ಮುಚ್ಚಿಕೊಂಡವರಾಗಿ ನೀವು ನಿಮ್ಮ ಪಾಪಗಳನ್ನ ಒಪ್ಪಿಕೊಳ್ಳಬೇಕಲ್ವಾ? ನಾವು ಸಮಯದಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ವಿ ಹ್ಯಾವ್ ಟು ಗಿವ್ ಅವರ್ ಹಾರ್ಟ್ಸ್ ಅಂಡ್ ಮೈಂಡ್ಸ್, ನಮ್ಮ ಒಂದು ಹೃದಯಗಳನ್ನ, ಮನಸ್ಸುಗಳನ್ನ ದೇವರ ಆತ್ಮಕ್ಕೆ ಒಪ್ಪಿಸಿಕೊಟ್ಟವರಾಗಿ ಕೇಳಬೇಕು, ದೇವರೇ ನನಗೆ ತೋರಿಸಿಕೊಡು, ಕಾದ ತಿಂಗಳನ್ನ ಏನ್ ಪಾಪ ಮಾಡಿದ್ದೇನೆ. ಶೋ ಮಿ ಲಾರ್ಡ್ ವೇರ್ ಐ ಹ್ಯಾವ್ ಮಿಸ್ಡ್ ಯುವರ್ ಮಾರ್ಕ್. ದೇವರ ಮಕ್ಕಳಾದ ನಮ್ಮೆಲ್ಲರಿಗೂ ದೇವರು ಒಂದು ಮಾರ್ಕ್ ಕೊಟ್ಟಿದ್ದಾರೆ, ಒಂದು ಗುರುತನ್ನ ಕೊಟ್ಟಿದ್ದಾರೆ, ಒಂದು ಸ್ಟ್ಯಾಂಡರ್ಡ್ ಅನ್ನ ಇಟ್ಟಿದ್ದಾರೆ. ಈ ತರನೇ ಜೀವಿಸಬೇಕು ದೇವ್ರ ಮಕ್ಕಳು ಅಂತ. ಅದನ್ನು ಯಾವಾಗ ನಾವು ಮಿಸ್ ಮಾಡ್ತೇವೋ ಅವಾಗ ನಾವು ಪಾಪ ಮಾಡ್ತೀವಿ ಅಂತ ಅರ್ಥ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ನಮ್ಮನ್ನ ಪರೀಕ್ಷೆ ಮಾಡಿಕೊಂಡವರಾಗಿ ಕಳೆದ ವಾರ, ಕಾಲ ತಿಂಗಳುಗಳಲ್ಲಿ, ದಿನಗಳಲ್ಲಿ ಎಲ್ಲಿ ನಾನು ಅದು ಮಿಸ್ ಮಾಡಿಬಿಟ್ಟಿದ್ದೀನಿ, ಎಲ್ಲಿ ನಾನು ಕೋಪ ಮಾಡಿಕೊಂಡೆ, ಎಲ್ಲಿ ನಾನು ಬೇರೆಯವ್ರನ್ನ ನೋಯಿಸಿದೆ, ಎಲ್ಲಿ ನಾನು ಬೇರೆಯವ್ರನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ಟೆ, ಎಲ್ಲಿ ನಾನು ತಪ್ಪಾಗಿ ಮಾತಾಡಿದ್ದೇನೆ, ಎಲ್ಲಿ ಕೆಟ್ಟ ಮಾತುಗಳನ್ನು ಉಪಯೋಗಿಸಿದ್ದೇನೆ. ಯೇಸು ಕ್ರಿಸ್ತನು ತಾನು
ಪರಿಶುದ್ಧನಾಗಿರುವ ಹಾಗೆ ನನ್ನ ಮಕ್ಕಳು ಪರಿಶುದ್ಧರಾಗಬೇಕಾಗಿ ಆಸೆ ಪಡ್ತಾರೆ ಪ್ರಿಯರೇ. ಎಲ್ಲ ಆಸ್ಪೆಕ್ಟ್ ಆಫ್ ಅವರ್ ಲೈಫ್, ಎಲ್ಲ ಕಾರ್ಯದಲ್ಲೂ ಯೇಸು ಕ್ರಿಸ್ತನು ನಮ್ಮನ್ನ ಪರಿಶುದ್ಧರಾಗಿರಬೇಕು ಆಸೆ ಪಡ್ತಾನೆ. ನಾವು ನೋಡುವಂತ ನೋಟದಲ್ಲಿ, ನಾವು ಮಾಡುವಂತ ಕಾರ್ಯದಲ್ಲಿ, ನಾವು ಕೈಯಲ್ಲಿ ಮಾಡುವಂತ ಕೆಲಸಗಳಲ್ಲಿ, ನಾವು ಹೋಗುವಂತ ಸ್ಥಳಗಳಲ್ಲಿ, ಪ್ರತಿಯೊಂದು ಕಡೆಯ ದೇವರು ಪರಿಶುದ್ಧತೆ ಕೇಳ್ತಾನೆ ಪ್ರಿಯರೇ. ಡೋಂಟ್ ಥಿಂಕ್ ದಟ್ ಒಂದೇ ಒಂದು ಆತ್ಮಿಕವಾಗಿದ್ದೇನೆ ಪರಿಶುದ್ಧವಾಗಿದ್ದೇನೆ. ಶರೀರದಲ್ಲಿ ಪರಿಶುದ್ಧತೆ ಇಲ್ಲ ಅಂದ್ರೆ ಆತ್ಮ ಪರಿಶುದ್ಧವಾಗಿ ಸಾಧ್ಯನಾ? ಮನಸ್ಸು ಪರಿಶುದ್ಧವಾಗಿಲ್ಲ ಅಂದ್ರೆ ಆತ್ಮ ಪರಿಶುದ್ಧವಾಗಿ ಸಾಧ್ಯನಾ? ನಾನು ಪ್ರತಿ ವಿಷಯದಲ್ಲೂ ಪರಿಶುದ್ಧವಾಗಿರಬೇಕೆಂದೇ ದೇವರು ಆಸೆ ಪಡ್ತಾನೆ. ಅದಕ್ಕಾಗಿ ನಾವು ಆತನ ಮೇಜಿನ ಬರಕ್ ಮುಂಚೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಏನ್ ಮಾಡಬೇಕು? ಜೋರಾಗಿ ಕೆಲವು ಮಾತಾಡ್ತಾರೆ, ಒಬ್ಬರೇ ಹೇಳ್ತಾರೆ. ಏನ್ ಮಾಡ್ಕೋಬೇಕು? ದೇವರ ಸೈನಿಗೆ ಬರಕ್ ಮುಂಚೆ, ಕಮ್ಮಿನಾಗ ಬರಕ್ ಮುಂಚೆ ಯಾರನ್ನ? ನಿಮ್ ಗಂಡನ, ಹೆಂಡತಿನ, ಮಕ್ಕಳನ್ನ, ಅಕ್ಕಪಕ್ಕದವ್ರನ್ನ ತುಂಬಾ ಚೆನ್ನಾಗಿ ಮಾಡ್ತೀವತ್ ನಾವಲ್ಲ. ಬರೀಲೇಬ ಐ ಲವ್ ದಿಸ್ ಆಲ್ವೇಸ್. ಹೇಳಿ ಮೂರು ಬರಲಿ ನನಗೆ, ಒಂದೇ ಒಂದು ನಿಮಗೆ ಮೂರು ಬರ್ತಿರ್ತೀವಿ ನಾವು. ಒಂದು ಮಾತು ಚೆನ್ನಾಗಿ ತೋರಿಸ್ತೀವಿ, ಯಾಕಂದ್ರೆ ಇದು ಪಾಯಿಂಟಿಂಗ್ ಫಿಗರ್ ಅಂತಾರಲ್ಲ, ಅದು ಚೆನ್ನಾಗಿ ಪಾಯಿಂಟ್ ಮಾಡ್ತೀವಿ. ಅದೇ ಮೂರು ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮಗೆ ಆತನು ಜಯ ಕೊಟ್ಟಿದ್ದಾನಲ್ಲ, ನಮ್ಮನ್ನ ಆತನು ವಿಮೋಚನೆ ಮಾಡಿದ್ದಾನಲ್ಲ. ನಾವು ಆತನ ಮೇಲೆ ಆತುಕೊಳ್ಬೇಕಾದ್ರೆ ನಮಗೆ ಬಲ ಕೊಡ್ತಾನ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ. ನಾನು ನನ್ನನ್ನ ಪರೀಕ್ಷೆ ಮಾಡಿಕೊಂಡವನಾಗಿ ಏನ್ ಮಾಡ್ಬೇಕಾಗಿದೆ? ಆ ಕಮ್ಮಿನನ್ನ ತೆಗೆದುಕೊಳ್ಬೇಕಾಗಿದೆ. ಒಂದ್ಸಾರಿ ಒಂದು ಜೋಕ್ ನಾಪ್ಕ ಬರ್ತಾರೆ. ಒಂದ್ಸಾರಿ ಗಂಡ ಹೆಂಡತಿ ಇಬ್ರು ಬಿಲಿವರ್ ಮಾತಾಡ್ಕೊಂತ ಇದ್ರು. ಆ ಗಂಡ ಹೇಳ್ದ, ನಾವು ಒಂದು ಕಾಫಿ ಮಾಡ್ಕೊಡು. ಅವ್ರು ಎಂತ ಹೇಳು, ನೀವೇ ಮಾಡ್ಕೊಳ್ಳಿ ಕಾಫಿನ, ನನಗೆ ಮಾಡೋಕ್ಕಾಗಲ್ಲ. ಸತ್ಯ ವೇಳೆ ಹೇಳಿದ್ಯಾ ಗಂಡಸು ಕಾಫಿ ಮಾಡ್ಬೇಕು ಅಂತ? ಅವ್ರ ಹೆಂಡತಿಗೆ ಸ್ವಲ್ಪ ಒಂಥರ, ಯಾಕ್ರಿ ಹೇಳಿಲ್ಲ? ಬನ್ರಿ ಹುಡ್ಕನ ಬೈಬಲಲ್ಲಿ ಎಲ್ಲಿ ಈಗ ಗಂಡಸು ಕಾಫಿ ಮಾಡಬಾರ್ದು ಅಂತಿದೆ, ಹುಡ್ಕನ ಬನ್ರಿ ಅನ್ನೋ. ಹುಡುಕಿದ್ರು ಈ ಬ್ರೂಸ್ ಅಂದ್ರೆ ಅವನು BREWS ಅಂದ್ರೆ ಕಾಪಿ ಮಾಡೋದು. ಈ ಬ್ರೂಸ್ಗೆ ನೋಡಿ ಕಾಪಿ ಮಾಡಿ ನೋಡಿ. ನಾವು ಏಸಪ್ಪನಲ್ಲಿ ಬೆಳೆದಿದ್ರೆ, ವಾಕ್ಯ ಚೆನ್ನಾಗಿ ಗೊತ್ತಿದ್ರೆ, ಅದಕ್ಕೆ ಮಕ್ಕಳ ಬುದ್ಧಿವಂತಸ್ತಿ ಯಾಕೆ ಹೆಂಡತಿ ಚೆನ್ನಾಗಿ ವಾಕ್ಯ ಗೊತ್ತಿದ್ರೆ ಗಂಡನ್ನ ಸರಿಯಾಗಿ ನಡೆಸ್ಬೋದು, ಮಕ್ಕಳ ಸರಿಯಾಗಿ ನಡೆಸ್ಬೋದು. ಅವಾಗ ಗಂಡ ಮಾತಾಡಕ್ಕಾಗಲ್ಲ, ಸೈಲೆಂಟ್ ಅಲ್ವಾ? ಅನೇಕ ಸಾರಿ ನಾವು ವಿಶ್ವಾಸಿಗಳು ಅದಕ್ಕೆ ಹೇಳಿಲ್ಲ, ನಮಗಾಗಿನೇ ಸ್ವಲ್ಪ ಹೇಳ್ತಾ ಇರೋದು. ಇಟ್ಸ್ ನಾಟ್ ಫಾರ್ ಹಿಸ್ ಗುಡ್, ಇಟ್ಸ್ ನಾಟ್ ಫಾರ್ ಹಿಸ್ ಬೆನಿಫಿಟ್, ಇಟ್ಸ್ ಫಾರ್ ಮೈ ಬೆನಿಫಿಟ್. ದೇವ್ರ ವಾಕ್ಯ ಓದಿರೋದು ನಮಗಾಗಿ, ದೇವ್ರ ಆತ್ಮ ನಮ್ಗೆ ಬೇಕು. ದೇವ್ರ ಪ್ರಾರ್ಥನೆ ಮಾಡೋದು ನಮ್ಗಾಗಿ. ಏಸಪ್ಪ ನೀವು ಪ್ರಾರ್ಥನೆ ಮಾಡದೇ ಇದ್ರೆ, ಏಸಪ್ಪ ನೀವು ಆರಾಧನೆ ಮಾಡದೇ ಇದ್ರೆ, ಏಸಪ್ಪನ ವಾಕ್ಯ ಓದ್ತಾ ಇದ್ರೆ ಆತನಿಗೆ ಏನು ತೊಂದರೆ ಇಲ್ಲ. ತೊಂದರೆ ಇದೀನ್ರಿ, ನಮಗ್ರಿ ತೊಂದರೆ. ನಮ್ಗೆ ಬೇಕ್ರಿ ವಾಕ್ಯ, ನನಗ್ ಬೇಕು ಪರಿಶುದ್ಧಾತ್ಮ, ನನಗ್ ಬೇಕು ಪ್ರಾರ್ಥನೆ. ನಾನು ಏಸಪ್ಪನಲ್ಲಿ ಚೆನ್ನಾಗಿರ್ಬೇಕು, ಲೋಕದಲ್ಲಿ ಚೆನ್ನಾಗಿರ್ಬೇಕಂದ್ರೆ ನನಗೆಲ್ಲ ಬೇಕು. It should be selfish in that, isn't it? I love that. ನಾನು ಯಾಕೆ ಯಾವಾಗ ಇಷ್ಟಪಡ್ತೀವಿ, ಕೆಲವು ವಿಷಯ ಸಾಧ್ಯ ಆಗಿರ್ಬೇಕು, ಆವಾಗಲೇ ನಾವು ಏಸಪ್ಪನಲ್ಲಿ ಬೆಳೆಯಕ್ಕಾಗೋದು. ನನಗಲ್ಲ ಅಂದ್ರೆ ನೀವು ಏಸಪ್ಪನಲ್ಲಿ ಬೆಳೆಯಕ್ಕೆ ಆಗಲ್ಲ, ನೀವು ಲೋಕದ ಚೆನ್ನಾಗಿರಕ್ಕಾಗಲ್ಲ. You have to take the word for me, ನನಗೋಸ್ಕರ. ನಾವೇನ್ ಮಾಡ್ಬೇಕಾಗಿದೆ? ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಪರೀಕ್ಷೆ ಮಾಡ್ಕೊಳ್ಬೇಕು ಅಂತ ನೋಡುವುದಾದ್ರೆ 1 ಕೊರಿಂಥ 11:29 ಓದ್ಬಿಡೋಣ. 1 Corinthians 11:29. ಯಾಕೆಂದರೆ ರಕ್ತ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪುಗೊಳಗಾಗಬಾರ್ದು ಅಂದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂಡವರಾಗಿ ತೆಗೆದುಕೊಳ್ಬೇಕು. ಏನಾಗಬಾರ್ದು ಅಂತ ತೆಗೆದುಕೊಳ್ಬೇಕು? ನ್ಯಾಯ ತೀರ್ಪಿಗೆ ಒಳಗಾಗಬಾರದಂದ್ರೆ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ತೆಗೆದುಕೊಳ್ಬೇಕು. ಯಾವಾಗಲೂ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋದು ಒಂಥರ ಕಷ್ಟವಾದ ಕಾರ್ಯ ಅಲ್ವಾ? ಒಂಥರ ಹಿಂಸೆ. ಯಾಕಂದ್ರೆ ಸೆಲ್ಫ್ ಅನ್ನೋದಿದೆಯಲ್ಲ, ನಾನು ಅನ್ನೋದಿದೆಯಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ ಅಲ್ವಾ? ಅವ್ರು ಹಂಗೆ ಮಾತಾಡಿದ್ರು, ಅದಕ್ಕೆ ನಾನು ಹಿಂಗೆ ಮಾತಾಡ್ಬೇಕು ಗೊತ್ತಾ? ಅವ್ರು ಸರಿ ಇರಲಿಲ್ಲ, ಅದಕ್ಕೆ ನಾನು ಮಾತಾಡ್ಬೇಕು ಗೊತ್ತಾ? ಅವ್ರು ನೋಯಿಸ್ತಾ ಇದ್ರು ಅವರು, ಅದಕ್ಕೆ ನಾನು ಬೈದೆ ಗೊತ್ತಾ? ನನ್ನನ್ನು ನಾವೇ ಗೊತ್ತೀವಿ, ಜಸ್ಟಿಫೈ ಮಾಡ್ಕೋತೀವಲ್ಲ, ನಾವು ನಮ್ಮನ್ನ ಸಮರ್ಥಿಸ್ಕೊತೇವೆ. ಅದಕ್ಕೆ ಅಲ್ಲಿ ದೇವ ಕೇಳ್ತದೆ, ನೀನು ಪರೀಕ್ಷೆ ಮಾಡ್ಕೋಬೇಕು. ಯಾಕೆ ಅಂದ್ರೆ ನೀನು ನ್ಯಾಯ ವಿಚಾರಣೆಗೆ
ಅದಕ್ಕಾಗಿ ಕೊನೆಯದಾಗಿ 5th ಒನ್, ಐದನೇದಾಗಿ ನಾವು ಯಾವುದನ್ನ ಜ್ಞಾಪಕ ಮಾಡ್ಕೊಂಡವರಾಗಿ ನೆನೆಸಿದವರಾಗಿ ನಾವು ಕಮ್ಯುನಿಯನ್ ಬರಬೇಕು ಅಂದರೆ 1 ಕೊರಿಂಥ 11:29 37 ಓದ್ಬಿಡೋಣ. 29 ಓದಿ. ಯಾಕೆಂದರೆ ಕರ್ತನ ದೇಹವನ್ನು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನೋಡ್ತೀವಿ. ಐದನೇದಾಗಿ ಕಮ್ಯುನಿಯನ್ ಇಸ್ ರಿಸೆಪ್ಷನ್ ಆಫ್ ಪ್ರೊವಿಷನ್, ಅಂದ್ರೆ ನಾವು ಕರ್ತನ ಮೇಜರ್ವಾಗಿ ಬರಬೇಕಾದ್ರೆ ದೇವರು ನಮಗೆ ಒದಗಿಸುವಾತನಾಗಿರುತ್ತಾನೆ. ಇಲ್ಲಿ ಇವಾಗ ನಾವು ನೋಡಿದ್ದೇವೆ, ಯಾವಾಗ ನಾವು ಅಯೋಗ್ಯರಾಗಿ ಬಂದು ತೆಗೆದುಕೊಳ್ತೇವೋ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡೇ ತೆಗೆದುಕೊಳ್ತೇವೋ, ಆಗ ಅನೇಕರು ಏನಾಗ್ತಾರಂತೆ ಹೇಳಿ, ಅನೇಕರು ಯಾವಾಗ ನಮ್ಮನ್ನು ನಾವು ವಿಚಾರಣೆ ಮಾಡಿಕೊಂಡು ಪರಿಶೋಧನೆ ಮಾಡಿಕೊಂಡು ಪರೀಕ್ಷೆ ಮಾಡ್ಕೊಂಡು ತೆಗೆದುಕೊಳ್ತೇವೋ, ಇದಕ್ಕೆಲ್ಲ ವಿರುದ್ಧವಾಗಿ ಏನಾಗ್ತಾರೆ ಅನೇಕರು ವಿರುದ್ಧವಾಗಿ ಹೇಳ್ರಿ. ಅನೇಕರು ಸಾಯೋದಿಲ್ಲ, ಅನೇಕರು ಬಲಹೀನರಾಗೋದಿಲ್ಲ, ಅನೇಕರು ರೋಗಿಗಳಾಗೋದಿಲ್ಲ. ಅವಾಗ ಅರ್ಥ, ನಾನು ರೋಗಿ ಆಗ್ಬಾರ್ದು, ನಾನು ಬಲಹೀನ ಆಗ್ಬಾರ್ದು, ನಾನು ಸಾಯ್ಬಾರ್ದು ಅಂದ್ರೆ ನಾನು ನನ್ನನ್ನ ರಕ್ಷೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಬರೀ ಪಾಪನ ತೊಳೆಯೋದು ಮಾತ್ರವಲ್ಲ, ನಮಗೆ ಈ ಲೋಕದಲ್ಲಿ ಬೇಕಾದಂತ ಆಶೀರ್ವಾದ ಸಹ ಕೊಡ್ತಾರೆ ಪ್ರಿಯರೇ. ಆಮೆನ್. The New Testament blood as a power. ಯಾಕಂದ್ರೆ ಪರಿಶುದ್ಧವಾದಂತ ದೇವರ ಯಜ್ಞ ಕುರಿ ಮರಿಯಾದಂತ ಯೇಸು ಕ್ರಿಸ್ತನ ರಕ್ತವಾಗಿದೆ. ಅದಕ್ಕಾಗಿ ನಾವು ಯಾವಾಗ ವಿಚಾರಣೆ ಮಾಡ್ಕೊಂಡೆ ತೆಗೆದುಕೊಂಡ್ಬಿಡ್ತೀವೋ, ಆಗ ನಾವೇನ್ ಮಾಡ್ತಾ ಇದೀವಿ, ಆಶೀರ್ವಾದವನ್ನ ಹೊಂದ್ಕೊಳ್ದೆ ಹೋಗ್ಬಿಡ್ತೇವೆ. ಯಾವುದು ಹೊಂದ್ಕೊಳ್ಳಿಲ್ಲ, ಆಶೀರ್ವಾದ ಹೊಂದ್ಕೊಳ್ಳಿಲ್ಲ. ಯಾರಿಗೆಲ್ಲ ಆಶೀರ್ವಾದ ಬೇಡ ಹೇಳ್ರಿ, ಎಲ್ಲರಿಗೂ ಬೇಕು. ಐ ಟೂ ನೀಡ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್. ಯೇಸು ಕ್ರಿಸ್ತನ ಆಶೀರ್ವಾದ ಯಾವ ಕೊರತೆ ಇರೋದಿಲ್ಲ ಪ್ರಿಯರೇ, ಯಾವ ಒಂದು ವ್ಯಸನ ಇರೋದಿಲ್ಲ. ಆತನು ಕೊಡುವಂತ ಆಶೀರ್ವಾದ ಅದು ನಿತ್ಯ ನಿರಂತರವಾಗಿದೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕಾಗಿದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡು ತೆಗೆದುಕೊಳ್ಳುವುದಾದ್ರೆ ನಮಗೆ ದೇವರು ಆ ಒಂದು ಪಾಪದ ಕ್ಷಮಾಪಣೆಯೊಂದಿಗೆ, ಆ ಪಾಪವನ್ನ ತೊಳೆಯುವುದರೊಂದಿಗೆ ನಮಗೆ ದೇವರು ಈ ಲೋಕದಲ್ಲಿ ಬೇಕಾದಂತಹ ಶಾಂತಿ, ಸಮಾಧಾನ, ಅದು ಮಾತ್ರ ಬಿಡುಗಡೆ, ಈ ಲೋಕದಲ್ಲಿ ಜೀವಿಸೋಕೆ ಬೇಕಾದಂತ ಎಲ್ಲ ಮೆಟೀರಿಯಲ್ ಆಶೀರ್ವಾದ ಸಹ ಕೊಡ್ತಾರೆ ಪ್ರಿಯರೇ. ಡೋಂಟ್ ಥಿಂಕ್ ಮೀ ಐ ಆಮ್ ರೀಚಿಂಗ್ ಅ ಪ್ರಾಸ್ಪರಿಟಿ ಗಾಸ್ಪಲ್. ಓಕೆನಾ? ಯಾಕಂದ್ರೆ ಅನ್ಕೊಂಡ್ಬಿಡ್ಬೇಡಿ, ನಾನು ನೋಡಿದ್ದೀನಿ ನನ್ನ ಲೈಫಲ್ಲಿ, ನಾನು ಏಸಪ್ಪನಲ್ಲಿ ಸರಿಯಾಗಿ ಇರ್ಬೇಕಾದ್ರೆ, ನನ್ನ ಪರೀಕ್ಷೆ ಮಾಡ್ಕೊಂಡು ಕರ್ತನ ವೇದಿಕೆಗೆ ಬರ್ಬೇಕಾದ್ರೆ ದೇವರು ನನ್ನ ಎಲ್ಲ ಅಗತ್ಯಗಳನ್ನ ಪೂರೈಸಿಕೊಂಡಿದ್ದಾನೆ. ಏಸಪ್ಪನ ಎಲ್ಲವೂ ಆಗಿದ್ದಾನಲ್ಲ. ಇದೆಂಗಿದೆ ಅಂದ್ರೆ, ನಾನು ಏಸಪ್ಪಂತ ಆತ್ಮಿಕ ಮಾತ್ರ ಬರೋದು, ಬೇಕಾದಂತ ಲೋಕದ ಒಂದು ಆಶೀರ್ವಾದಗಳು ಬೇಡದೇ ಹೋಗಾಗುತ್ತೇನ್ರಿ. ಇರೋದೇ ಒಂದೇ ದೇವರು, ಏಸಪ್ಪ ಒಬ್ಬನೇ, ಏಕ ದೇವರು ಒಬ್ಬನೇ, ಆತನ ಹತ್ರನೇ ಎಲ್ಲರಿಗೂ ಬರಬೇಕು. Is that a prosperity? We need prosperity to live in this world, isn't it? ನಾನು ಇಷ್ಟಪಡಲ್ಲ ದೇವ್ರ ಮಕ್ಕಳು ಗುಡಿಸ್ಲಿರೋದು. ಇಷ್ಟಪಡ್ತೇನೆ ನೀವು ಗುಡಿಸೋದಕ್ಕೆ? ಗುಡಿಸ್ದಲ್ಲಿ ಕರೆಂಟ್ ಇಲ್ಲ, ಗುಡಿಸಲಿ ಕೆಳಗಡೆ ಚಾಪೆ, ಯಾರು ಇಷ್ಟಪಡ್ತಾರೆ? ಏಸಪ್ಪ ಮಕ್ಕಳು ಲೋಕದಲ್ಲಿ ಸಹ ಆಶೀರ್ವಾದ ಇರೋಕೆ ಬರುವಂತಹ ಹೋಗುವವರಾಗಿರ್ಬೇಕು. ಆಮೇಲೆ ದೇವ್ರ ವಾಕ್ಯ ಅದನ್ನೇ ಹೇಳ್ತಾರೆ. ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಂಡವರಾಗಿ ತೆಗೆದುಕೊಳ್ಳುವುದಾದ್ರೆ ದೇವರು ನಮಗೆ ಆ ಒಂದು ವಿಮೋಚನೆಯೊಂದಿಗೆ ಎಲ್ಲದರಲ್ಲೂ ನಮಗೆ ಆಶೀರ್ವಾದ ಕೊಡುವಾತನಾಗಿದ್ದಾನೆ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡವರ ದೇವರಿಗೆ ಒಪ್ಪಿಸಿಕೊಳ್ಳೋಣ. ನಾವು ಒಂದು ಕಮ್ಯುನಿಯನ್ ಕರ್ತನ ಮೇಜಿನ ಬರೋಕ್ಕೆ ಮುಂಚಿತವಾಗಿ ನಾವು ತಿಳ್ಕೋಬೇಕಾಗಿರೋದು, ಮೊದಲನೇದಾಗಿ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಜಯವನ್ನು ಕೊಂಡಾಡುವವರಾಗಿ. ಎರಡನೇದಾಗಿ ನಾವು ಆತನ ವಿಮೋಚನೆಯನ್ನು ಪ್ರಚುರಪಡಿಸುವವರಾಗಿ. ಮೂರನೇದಾಗಿ ನಾವು ಆತನ ಮೇಲೆ ಹಾಕಿಕೊಂಡಿದ್ದೇವೆ ಎಂದು ಹೇಳುವಂಥ ಮಕ್ಕಳಾಗಿ. ನಾಲ್ಕನೇದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ. ಐದನೇದಾಗಿ ಆತನೇ ನಮಗೆಲ್ಲ ಒದಗಿಸುವಂಥ ದೇವರೆಂದು ಆ ಒಂದು ನಂಬಿಕೆಯಿಂದ ಪ್ರೇರಿ ನಾವು ಕರ್ತನ ಮೇಜಿನ ಪಾಲ್ಗೊಳ್ಳಬೇಕಾಗಿದೆ. ಕ್ಷಣಕಾಲ ನಿಮ್ಮನ್ನು ದೇವರು ಒಪ್ಪಿಸಿಕೊಳ್ಳಿ. ಕೇಳಿ ಏಸಪ್ಪನ, ಎಲ್ಲಿ ನಾನು ಕಳೆದ ವಾರ, ಕಳೆದ ತಿಂಗಳುಗಳು, ಕಳೆದ ಒಂದು ದಿನಗಳಲ್ಲಿ ಏಸಪ್ಪ ಆ ಒಂದು ನೀನು ಕೊಟ್ಟಂಥ ಮಾರ್ಕನ್ನು ಮಿಸ್ ಮಾಡಿಬಿಟ್ಟಿದ್ದೇನೆ.
ಸಂಬಂಧಗಳಲ್ಲಿ, ನಾನಿರುವಂಥ ಕಡೆಗಳಲ್ಲಿ, ನನ್ನ ವೈಯಕ್ತಿಕ ಜೀವಿತದಲ್ಲಿ ಏಸಪ್ಪ, ನನ್ನ ಮನಸ್ಸಿನಲ್ಲಾಗಲಿ, ಹೃದಯದಲ್ಲಾಗಲಿ, ನನ್ನ ಆಲೋಚನೆಯಲ್ಲಾಗಲಿ, ಕರ್ತನ ನಡವಳಿಕೆಯಲ್ಲಾಗಲಿ, ಏಸಪ್ಪ ನನ್ನ ಮಾತುಗಳಲ್ಲಾಗಲಿ ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ ರಾಜ, ನನಗೆ ತೋರಿಸಿಕೊಡು. ಐ ವಿಲ್ ನಾಟ್ ಜಸ್ಟಿಫೈ ಮೈ ಸೆಲ್ಫ್ ಲಾರ್ಡ್. ನಾನೇ ಸಮರ್ಥಿಸಿಕೊಳ್ಳಿಲ್ಲ ಏಸಪ್ಪ. ನಾನು ಪರಿಶುದ್ಧಳಾಗಿ ಯೋಗ್ಯನಾಗಿ ತೆಗೆದುಕೊಳ್ಬೇಕಾಗಿದೆ ಕರ್ತ. ನನ್ನನ್ನು ನೀನು ಪರಿಶುದ್ಧ ಮಾಡಿ, ನಿನ್ನ ಪರಿಶುದ್ಧ ರಕ್ತದ ತೊಳೆ. ಕೇಳಿ ಪ್ರಿಯರೇ, He is faithful to forgive our sins. ನಾವು ಪಾಪಗಳನ್ನ ಆತನು ಕ್ಷಮಿಸುವುದಕ್ಕೆ ನಂಬಿಗಸ್ತ ದೇವನಾಗಿದ್ದ. Hallelujah. ಸ್ತೋತ್ರ. Thank you Jesus. Thank you for your life, Lord. ನಮಗಾಗಿ ನೀನು ಕೊಟ್ಟಂಥ ಜೀವಕ್ಕಾಗಿ ಸ್ತೋತ್ರ. ನಿನ್ನ ಒಂದು ಕರ್ತನೆ ರಕ್ತಕ್ಕಾಗಿ, ನಿನ್ನ ಮಾಂಸಕ್ಕಾಗಿ ಸ್ತೋತ್ರ. ರಾಜ, ಎಷ್ಟು ಪ್ರೀತಿ ಇದೆ ಕರ್ತನೆ ನಿನ್ನ ಮಕ್ಕಳ ಮೇಲೆ ಕರ್ತ. ನಿನ್ನ ಒಂದು ತ್ಯಾಗವನ್ನು ನೆನೆಸುವವರಾಗಿದ್ದೇವಪ್ಪ, ನಿನ್ನ ವಿಮೋಚನೆಯನ್ನು ನೆನೆಸುವವರಾಗಿದ್ದೇವೆ ಕರ್ತ. ನಿನ್ನ ಮೇಲೆಯೇ ಆತುಕೊಳ್ಳುತ್ತೇವೆ ಅಪ್ಪ, ನಿನ್ನಲ್ಲಿಯೇ ನಮಗೆ ಜೀವ ಉಂಟಲ್ಲ ಕರ್ತ. ಹೌದು ರಾಜ, ಪ್ರತಿಯೊಬ್ಬ ಮಕ್ಕಳ ಕರ್ತನೆ ಮುಟ್ಟು ರಾಜ. ಅವರು ಮಾಡುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಪ್ಪ, ಪಾಪಗಳನ್ನು ಕ್ಷಮಿಸು ರಾಜ. ನಾವು ಕರ್ತನೆ ಬಲಹೀನ ಪಾತ್ರೆಯಾಗಿದ್ದೇವಪ್ಪ. ಓ ಫರ್ಗಿವ್ ಅಸ್ ಲಾರ್ಡ್, ಹೋಲಿ ಸ್ಪಿರಿಟ್ ಗಾಡ್, ಫರ್ಗಿವ್ ಅಸ್ ಮಾಸ್ಟರ್. ನಮ್ಮನ್ನು ಕ್ಷಮಿಸು ಅಪ್ಪ. ನಿನ್ನ ಮಾರ್ಗದಲ್ಲಿ ಬರ್ತಾ ಇದ್ದೇವೆ, ನೀನೇ ನಮ್ಮನ್ನು ನಡೆಸು ಕರ್ತ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ ತಂದೆ, ಸ್ತೋತ್ರವಾಗಲಿ ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಪರಿಶುದ್ಧನೇ, ಸರ್ವೋತ್ತಮನೇ, ಸರ್ವವಲ್ಲಭನಾದ ಪರಲೋಕ ತಂದೆ, ಒಂದು ಸಮಯಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ ರಾಜ. ನಾವು ದಿವ್ಯ ಜ್ಯೋತಿ ಸಭೆಯಾಗಿ ಎಸಪ್ಪ, ನಿನ್ನ ಮಕ್ಕಳಾಗಿ ನಿನ್ನ ಒಂದು ಮೇಜಿನ ಮುಂಭಾಗ ಬರ್ತಾ ಇದ್ದೇವೆ ಕರ್ತನೆ. ಹೌದು ರಾಜ, ನೀನು ನಾವು ಪಾಪಗಳನ್ನು ಕ್ಷಮಿಸಿದ್ದಿ, ನಮ್ಮ ತಪ್ಪುಗಳನ್ನು ಕ್ಷಮಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಾವು ನಿನ್ನ ಮಕ್ಕಳಾಗಿ ಧೈರ್ಯವಾಗಿ ಯೋಗ್ಯರಾಗಿ ತೆಗೆದುಕೊಳ್ತಾ ಇದ್ದೇವೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯದಿದ್ದೇನೆ. ನಾವು ಬಂದು ಅಲ್ಲಿ ನಿಂತ್ಕೊಂಡ ತಕ್ಷಣ ದಯವಿಟ್ಟು ಒಬ್ಬೊಬ್ಬರೇ ಎದ್ದು ಬನ್ನಿ, ನಾವು ನಿಮಗೋಸ್ಕರ ಕಾಯ್ಕೊಳ್ಳೋದಲ್ಲ. Kurima
ಆಗಲಿ ರಾಜ. ನಿನ್ನ ಪ್ರೀತಿ ಕೃಪೆಯಿಂದ ನಮ್ಮನ್ನು ಕರೆದು ಏಸಪ್ಪ ನಿನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಿ. ನಿನ್ನನ್ನು ಸೇವಿಸುವಂತ ಒಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ವಿಶೇಷ ಸಮಯದಲ್ಲಿ ಅಪ್ಪ ನಾವು ಹೃದಯ ತುಂಬಿದವರಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮಗಾಗಿ ನೀನು ಜೀವ ಕೊಟ್ಟಿಲ್ಲ ಏಸಪ್ಪ. ನಿನ್ನ ಪರಿಶುದ್ಧ ರಕ್ತ ನಮ್ಮೆಲ್ಲ ಪಾಪವನ್ನು ತೊಳೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಒಂದು ಮೇಜಿನ ಮುಂಭಾಗೆ ಬರುವಂತ ಒಂದು ಭಾಗ್ಯವನ್ನ ನಿನಗೆ ಕೊಟ್ಟಿದ್ದೀರ, ಅದಕ್ಕಾಗಿ ಸ್ತೋತ್ರ ಏಸಪ್ಪ. ರಕ್ಷಕನೇ, ನಮ್ಮ ಕುಟುಂಬಗಳಿಗೆ ಒಪ್ಪಿಸಿಕೊಡುತ್ತೇವೆ. ನೀವೇ ನಮ್ಮ ಕುಟುಂಬದ ಯಜಮಾನಾಗಿದ್ದು ಕರ್ತ. ಹೌದು ರಾಜ, ನಾವು ನಿನ್ನಲ್ಲಿಯೇ ಜೀವಿಸುವಂತೆ, ನಿನ್ನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿರುವಂತೆ ನೀನೇ ಕರ್ತನೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯೋನ್ಯತೆಯು, ಸಮಾಧಾನವು ಸದಾಕಾಲವೆಲ್ಲರೊಂದಿಗೂ ಇರಲಿ. Praise the Lord. ಯೇಸು ಕ್ರಿಸ್ತನ ಸಮಾಧಾನ ನಿಮ್ಮೊಂದಿಗೆ ಸದಾಕಾಲ ಇರಲಿ.